ಹಲ್ಲೆಲೂಯಾ. ಅಪ್ಪ ನಂಬಿಗಸ್ತನು, ಆತನು ಹೇಳಿದಂತೆ ಮಾಡೋ ದೇವರು. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರುಗಳ ಮಧ್ಯೆ, ಅವರುಗಳ ನಡುವೆ ನಾನು ಇಳಿದು ಬರ್ತೀನಿ ಅಂತ ಹೇಳಿದ ದೇವರು. ಹಲ್ಲೆಲೂಯಾ. ಅಂದ್ರೆ ನಾವಿರೋ ಜಾಗದಲ್ಲಿ ಅಪ್ಪ ಅಂತ ಕರೆದ್ರೆ ಇಳಿದು ಬರುವಂತ ದೇವರು. 2-3 ಜನ ಅಲ್ಲ, ತುಂಬಾ ಜನ ನಾವು ಇಲ್ಲಿ ಸೇರಿದ್ದೇವೆ. ನಂಬ್ತೀರ ಯೇಸು ನನಗಾಗಿ ಬಂದಿದ್ದಾರೆ ಅಂತ? ಜನ ಮಾತ್ರ ನಂಬ್ತೀರ ಯೇಸು ನನಗಾಗಿ ಇಲ್ಲಿ ಬಂದಿದ್ದಾರೆ ಅಂತ? ಓ, 3 ಜನ ಮಾತ್ರ ನಂಬ್ತೀರಾ ಯೇಸು ನನಗಾಗಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ? ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣ್ತೀಯ. ದೇವರ ವಾಕ್ಯ ಹೇಳ್ತದೆ, ದೇವರನ್ನ ನಂಬುವವನು, ದೇವರ ಶಕ್ತಿಯನ್ನ ನಂಬುವವನು, ದೇವರ ಕಾರ್ಯಗಳನ್ನ ನಂಬುವವನು ದೇವರ ಮಹಿಮೆಯನ್ನ ಕಾಣ್ತಾನೆ ಅಂತ. ಓ, ಜೀವ ಇಲ್ಲ, ಯಾಕೋ ಗೊತ್ತಿಲ್ಲ, ಎಲ್ಲ ಗಾಡಿಗಳು ಪಂಚರ್ ಆಗಿದೆ ಅಂತ ಕಾಣಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ನಿದ್ದೆಯಲ್ಲಿ ಇರೋರು ಹಲ್ಲೆಲೂಯಾ. ಹೇಳಿಲ್ವಾ? ನಾನೇನ್ ಹೇಳ್ದೆ? ಇನ್ನ ನಿದ್ದೆಯಲ್ಲಿ ಇರೋರು ಒಂದು ಹಲ್ಲೆಲೂಯಾ ಹೇಳ್ರಿ ಅಂತ. ಅಂದ್ರೆ, ಮಗನೇ ನಾನು ಇನ್ನ ನಿದ್ದೆಲ್ಲೇ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸರಿ, ದೇವರ ವಾಕ್ಯದ ಕಡೆಗೆ ನಾವು ಓಡಿ ಬರೋಣ. ಅಪ್ಪನ ಆಲೋಚನೆ ಕಡೆಗೆ. ಅಪ್ಪ ಏನ್ ಮಾತಾಡ್ತಾರೋ ಆ ಆಲೋಚನೆಗೆ ನಾ ಕಿವಿ ಕೊಡೋಣ. ಅಪ್ಪ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತದೆ. ತನ್ನ ಶಬ್ದಕ್ಕೆ ಕಿವಿಗೊಡುವಂತ ಕುರಿಗಳು ಆಹಾರವನ್ನ ಕಂಡುಕೊಳ್ಳುತ್ತದೆ, ಒಳ್ಳೆ ಕಾರ್ಯಗಳನ್ನ ಕಂಡುಕೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್. ಸರಿ, ದೇವರಿಗೆ ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 13-14 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ವ್ಯಾಪಾರ ಮಾಡಿಕೊಂಡಿರಿ ಅಂತ ಹೇಳಿದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನೀವು ನನ್ನ ನೋಡ್ತಾ ಇರ್ಬೇಕು. ಆಯ್ತು, ಪಾಸ್ಟರ್ ಅವರು ಬೈಬಲ್ ಅಲ್ಲಿ ವಾಕ್ಯ ಓದಿದ್ದು ಆಯ್ತು, ಮತ್ತೆ ಓದ್ಬಿಟ್ಟು ನಿದ್ದೆ ಮಾಡ್ಬಿಡ್ರಿ. ಹಲ್ಲೆಲೂಯಾ. ಆಲ್ರೆಡಿ ಪಾಸ್ಟರ್ ವಾಕ್ಯ ಓದಿದಾಯ್ತು. ದಯಮಾಡಿ ನನ್ನ ಗಮನಿಸಿ, ದೇವ್ರ ಮಾತುಗಳಿಗೆ ಕಿವಿ ಕೊಡ್ರಿ. ನಿಮ್ ಗಮನ ಆ ಕಡೆ ಈ ಕಡೆ ಹೋಗೋದು ಬೇಡ. ದೇವ್ರು ಒಳ್ಳೆಯವನು, ದೇವ್ರು ಮಾತಾಡ್ಲಿ. ಪ್ರೈಸ್ ದಿ ಲಾರ್ಡ್. ಅವರವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಕಾರ್ಯ ಮಾಡಿ, ಅದ್ಭುತಗಳನ್ನ ಮಾಡಿ, ಅವರವರಿಗೆ ಬೇಕಾಗಿರುವಂತಹ ಸಮಾಧಾನ, ಶಾಂತಿಯನ್ನು ಕೊಟ್ಟು ಕಳಿಸುವಂತ ಕರ್ತನು ನಮ್ಮ ನಡುವೆ ಇದ್ದಾನೆ. ಪ್ರತಿಯೊಬ್ಬೊಬ್ಬರನ್ನು ಇವತ್ತು ಸ್ಪರ್ಶಿಸಲಿ. ಪ್ರತಿಯೊಬ್ಬೊಬ್ಬರಿಗಾಗಿ ಅವನ ಶಕ್ತಿ ಪ್ರಕಟವಾಗಲಿ. ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಇವತ್ತು ಕಟ್ಟಲಿ. ದೇವರ ವಾಕ್ಯಗಳ ಪ್ರಕಾರವಾಗಿ ಬಿದ್ದು ಹೋದ ದಾವೀದನ ಗುಡಾರವನ್ನ ಮತ್ತೆ ನಾನು ಎತ್ತಿ ನಿಲ್ಲಿಸಿದ ಹಾಗೆ ನಿಮ್ಮ ಜೀವಿತಗಳನ್ನ, ನಿಮ್ಮ ಬದುಕುಗಳನ್ನ, ನಿಮ್ಮ ವ್ಯಾಪಾರಗಳನ್ನ, ನಿಮ್ಮ ಪರಿಸ್ಥಿತಿಗಳನ್ನ ಯೇಸುವಿನ ನಾಮದಲ್ಲಿ ಈ ಶಬ್ಬತ್ ದಿನದಲ್ಲಿ, ಈ ಭಾನುವಾರ ವೇಳೆಯಲ್ಲಿ ಕರ್ತನು ಎಬ್ಬಿಸಿ ನಿಲ್ಲಿಸಲಿ. ಓ ರಾಬಾ ಶಾಬಾದಾಡಾಗಾದಬಾ ರೀಕಮಾನ. ಪ್ರೈಸ್ ದಿ ಲಾರ್ಡ್. ಸರಿ, ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು, ಒಂದು ಊರಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನನಿಗೆ ಬಹಳ ಬಹಳ ಆಸ್ತಿ ಇರುತ್ತೆ. ಅವನೇನು ಮಾಡ್ತಾನೆ, ಬೇರೆ ಒಂದು ದೇಶಕ್ಕೆ ಹೋಗ್ಬೇಕಾಗ್ತದೆ, ದೂರದ ದೇಶಕ್ಕೆ ಹೋಗ್ಬೇಕಾಗ್ತದೆ. ಆ ಟೈಮಲ್ಲಿ ಇವನೇನ್ ಮಾಡ್ತಾನೆ, ಸುಮ್ಮನೆ ಹಾಗೆ ನನ್ನ ಆಸ್ತಿ ಎಲ್ಲ ಬಿಟ್ಟೋದ್ರೆ ಹೇಗೆ? ಅರ್ಥ ಆಗ್ತಾ ಇದೆಯಾ? ಒಬ್ಬ ಯಜಮಾನ ಇರ್ತಾನೆ, ಆ ಯಜಮಾನನಿಗೆ ತುಂಬಾ ಆಸ್ತಿ ಇರ್ತದೆ, ಹೊಲ ಇರ್ತದೆ. ಈಗ ಈ ಯಜಮಾನನು ಬೇರೆ ದೇಶಕ್ಕೆ, ದೂರದ ದೇಶಕ್ಕೆ ಹೋಗ್ಬೇಕು. ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ. ಅದನ್ನ ಹಾಗೇ ಬರಿದಾಗಿ ಬಿಟ್ಟು ಹೋದ್ರೆ ಎಲ್ಲ ನಶಿಸಿ ಹಾಳಾಗಿ ಅಸಹ್ಯವಾಗಿ ಮಾರ್ಪಡುತ್ತೆ. ಏನು ಲಾಭ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೋಗಿ ಹಿಂದಿರುಗಿ ಬರೋವರೆಗೂ ಅದು ಪಾಳು ಬಿದ್ದೋಗಿರುತ್ತೆ. ಅದಕ್ಕೆ ಈ ಯಜಮಾನ ಏನು ಮಾಡ್ತಾ ಇದ್ದಾನೆ, ಒಂದು ಆಲೋಚನೆ ಮಾಡ್ತಾ ಇದ್ದಾನೆ, ನಾನು ಯಾಕೆ ಹಾಗೆ ಹೋಗ್ಬೇಕು, ನಾನು ಯಾಕೆ ಹಾಗೆ ಹೋಗ್ಬೇಕು? ಒಂದು ಕೆಲಸ ಮಾಡೋಣ, ಒಂದು 10 ಜನನ ಕರೆಯೋಣ. ಎಷ್ಟು ಜನನ? ಇಲ್ಲೇ ಇದ್ದೀರಾ?
ಅರ್ಥ ಆಗ್ತಾ ಇದೆಯಾ? ಒಂದು 10 ಜನನ್ನ ಕರೆಯೋಣ. ಆ 10 ಜನನ ಕರೆದು ಬಿಟ್ಟು ಏನ್ ಮಾಡೋಣ, ಒಬ್ಬೊಬ್ರಿಗೆ ಒಂದೊಂದು ಪಾಲ್ ಮಾಡಿ, ಇದು ನೀನ್ ನೋಡ್ಕೋ, ಇದು ನೀನ್ ನೋಡ್ಕೋ, ಇದು ನೀನ್ ಮಾಡ್ಕೋ ಅಂತೇಳಿ ಒಪ್ಪಿಸ್ಬಿಟ್ಟು ಹೋಗೋಣ. ಹಿಂದಿರುಗಿ ಬಂದ ಮೇಲೆ ಇವ್ರೇನ್ ಮಾಡಿರ್ತಾರೆ, ಏನೋ ವ್ಯವಸಾಯನ ಮಾಡಿನೋ ಏನೋ ಬೇರೆಯವ್ರು ಕೊಟ್ಟು ಏನೋ ಒಂದು ಲಾಭವಾಗಿ ಮಾಡಿರ್ತಾರೆ. ಅವಾಗ ಬಂದು ಲೆಕ್ಕ ಕೇಳೋಣ, ನಾನು ಬಂದು ಲೆಕ್ಕ ಕೇಳ್ತೀನಿ, ಅವಾಗ ನಾನು ತಗೊಳ್ತೀನಿ, ಲೆಕ್ಕ ಒಪ್ಪಿಸ್ರಿ ಅಂತ ಹೇಳ್ಬಿಟ್ಟು ಯಜಮಾನ ಏನು ಮಾಡ್ತಾನೆ, ಆ 10 ಜನಕ್ಕೂ ತನ್ನ ಜಮೀನು ಹೊಲ ಗೆಲನೆಲ್ಲ ಬಿಟ್ಟು ಬೇರೆ ದೂರ ದೇಶಕ್ಕೆ ಹೋಗ್ತಾನೆ. ಅಲ್ಲೂಯ್ಯ. ಹೋಗುವಾಗ ಈ ಯಜಮಾನ ಸುಮ್ಮನೆ ಹೋಗ್ತಾ ಇಲ್ಲ, ಸಮಥಿಂಗ್ ಏನೋ ಆ 10 ಜನಗಳ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲೂಯ್ಯ. ಆ 10 ಜನರು ಇವತ್ತು ನಾವಾಗಿದ್ದೇವೆ. ಚಪ್ಪಳ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಆ 10 ಜನ ನಾವಾಗಿದ್ದೇವೆ. ಆ ಯಜಮಾನನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಒಳಗಡೆ ಇರುವಂತಹ ಕೆಲವು ಕಾರ್ಯಗಳನ್ನ ಸ್ವರ್ಗದ ದೇವರು ಹೊರತರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ ಅವರ ಒಳಗಡೆ ದೇವರ ಜೀವದ ಕಾರ್ಯಗಳು ನಡೀಲಿ. ಏನ್ ದೇವ್ರು ನಿಮಗೆ ಕೊಟ್ಟಿದ್ದಾನೋ ಅದು ಇವತ್ತು ಯೇಸುವಿನ ನಾಮದಲ್ಲಿ ಒಳಗಡೆ ಬರಲಿ. ರಾಬ ಶಾಬಾದಾಡಾಗಾದವು ರೀಖ ಮನ ಪ್ರೌಢ ಪ್ರಮಾಣ ಬಾದಾಡಾಗಾದಬ. ದೇವರಾತ್ಮನ ಬಲವಾದ ಕಾರ್ಯಗಳಲ್ಲಿ ನಡೆಸಲಿ. ದೇವರಾತ್ಮನ ಬಲವಾದ ಕ್ರಿಯೆಗಳಲ್ಲಿ ನಡೆಸಲಿ. ದೇವರಾತ್ಮನ ಬಲವಾಗಿ ಮಾತಾಡಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದ್ರ ಇಲ್ವೋ ಈ ಲೋಕಕ್ಕೆ? ಓಂ ಶುದ್ಧ ಕನ್ನಿಕೆಯಾಯ ನಮಃ. ಯೇಸು ಕ್ರಿಸ್ತನು ಶುದ್ಧ ಕನ್ನಿಕೆಯಲ್ಲಿ ಈ ಭೂಲೋಕದಲ್ಲಿ ಜನಿಸಿ ಬಂದ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಹೇಳ್ತಾರೆ ಯೇಸು ದೇವರಲ್ಲ, ಒಬ್ಬ ಮನುಷ್ಯ, ಮಾದರಿ ತೋರಿಸ್ಲಿಕ್ಕಾಗಿ ಬಂದವನು. ದೇವರ ವಾಕ್ಯ ಹೇಳ್ತದೆ, ಅವಾಗಲೇ ಪಾಶ್ರಮನ ಮೂಲಕವಾಗಿ ದೇವರು ಮಾತಾಡಿದ ಹಾಗೆ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ಈ ಭೂಲೋಕಕ್ಕೆ ನಮಗಾಗಿ ಅವನನ್ನ ಕಳಿಸಿಕೊಟ್ಟನು. ಈ ಲೋಕದ ಮೇಲೆ, ಲೋಕದ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ, ಆ ಯಜಮಾನನನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟನು. ಈ ಲೋಕದಲ್ಲಿ ಒಬ್ಬನು ನಶಿಸಿ ಹೋಗಬಾರದು. ಈ ಲೋಕದಲ್ಲಿ ಒಬ್ಬನು ಹಾಳಾಗಿ ಹೋಗಬಾರದು. ಈ ಲೋಕದಲ್ಲಿ ಒಬ್ಬನು ನರಕಕ್ಕೆ ಹೋಗಬಾರದು. ನರಕದಿಂದ, ಶಾಪದಿಂದ, ದರಿದ್ರದಿಂದ, ಕಷ್ಟಗಳಿಂದ ಬಿಡಿಸಲ್ಪಡಬೇಕಂತೇಳಿ ದೇವರೇನು ಮಾಡುತ್ತಾನೆ, ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿದನು. ಆಮೆನ್, ಆಮೆನ್. ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ, ಓಂ ಅಂದ್ರೆ ದೇವರೇ, ಶುದ್ಧ ಕನ್ನಿಕೆಯಲ್ಲಿ ಜನಿಸಿದವನೇ. ಕೆಲವು ಜನರು ಹೇಳ್ತಾರೆ ಯೇಸು ದೇವರಲ್ಲ ಅಂತವ್ರಿಗೊಂದು ವಾಕ್ಯ ಇದೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರಾಗಿತ್ತು. ಹೋದ್ರೆ ವಾಕ್ಯ ಪಟ್ಟಂತ, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತಂತ. ಆ ವಾಕ್ಯ ಯಾರು? ಹೂ ಇಸ್ ಗಾಡ್? ಹೂ ಇಸ್ ಗಾಡ್? ಯಾರ ದೇವ್ರ ಯಾರು? ಆ ವಾಕ್ಯ ಯಾರು? ಯೇಸು. ಹಲ್ಲೆಲೂಯಾ. ಆ ಯೇಸು ಏನಾಗಿದ್ರಂತೆ? ಆಲ್ರೆಡಿ ದೇವರಾಗಿದ್ರಂತೆ. ಅಂದ್ರೆ ಮನುಷ್ಯನ್ ಮಾಡಿ ದೇವರಲ್ಲ, ಅವರೇ ದೇವರು. ಅವರಿಗೆ ಹೇಳ್ತಾರೆ ಸೃಷ್ಟಿಗಳ ಕರ್ತನು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಸೃಷ್ಟಿಸಿಕೊಳ್ಳಲ್ಪಟ್ಟ ದೇವರಲ್ಲ, ಸೃಷ್ಟಿ ಮಾಡಲ್ಪಟ್ಟಂತ ದೇವರು, ಜಗತ್ತು ಪ್ರಪಂಚವನ್ನ. ಆ ವಾಕ್ಯವೆಂಬುವವನು, ಆ ವಾಕ್ಯವೆಂಬುವವನಂದ್ರೆ ಯಾರು? Who is this person? ಯಾರ ಆ ವ್ಯಕ್ತಿ? ದೇವರು. ಹಲ್ಲೆಲೂಯಾ. ಆ ವಾಕ್ಯವು, ವಾಕ್ಯವೆಂಬುವನು, ಆ ವಾಕ್ಯ ಎಂಬುವವನು ಆದಿಯಲ್ಲಿ, ಆದಿಯಲ್ಲಿ. ಆದಿ ಅಂದ್ರೆ ಏನು? ಆದಿ ಅಂದ್ರೆ ಏನು? ಜಗತ್ ಉತ್ಪತ್ತಿ ಆಗೋಕ್ಕಿಂತ ಮುಂಚೆನೆ ಆದಿ, ಆದಿಯಲ್ಲಿ ಅವನಿದ್ದಂತೆ. ದೇವರ ಬಳಿ ಇದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಆತನ ಮೂಲಕವಾಗಿ? ಆತನು ಅಂದ್ರೆ ಯಾರು? ಹಲ್ಲೆಲೂಯಾ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ, ಉಂಟಾಗಿರುವಂತ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆತನಲ್ಲಿ
ಅದಕ್ಕೆ ಸಾಯಿಸಿದ್ರು ಕೂಡ ಮತ್ತೊಂದು ಸತ್ತಿಲ್ಲ, ಎದ್ದು ಬಂದ ಅವನ 3ನೇ ದಿನದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಹಿಂದೂ ವೇದ ಹೇಳ್ತದೆ, ಓಂ ಮೃತ್ಯುಂ ಜಯಾಯ ನಮಃ, ಆತನಲ್ಲಿ ಜೀವವಿತ್ತು. ಹಲ್ಲೆಲೂಯಾ. ಹಿಂದೂ ವೇದಗಳೇ ಸರಿ ಗೊತ್ತಿಲ್ಲ ಅವರಿಗೆ, ಆದ್ರೂ ಕೂಡ ಏನೋ ಶ್ಲೋಕಗಳು ಹೇಳ್ಕೊಂಡು ವೇದಗಳು ಹೇಳ್ಕೊಂಡು ಹೋಗ್ತಾರೆ, ಅರ್ಥ ಹೇಳ್ಕೊಡೋರಿಲ್ಲ. ಅರ್ಥ ಆತನಲ್ಲಿ ಜೀವವಿತ್ತು. ಇವತ್ತು ಕೂಡ ನೀವು ಹೋಗ್ಬಿಟ್ಟು ಯೆರೂಸಲೇಮಿನಲ್ಲಿ ಯೇಸುವನ್ನ ಸಮಾಧಿ ಮಾಡಿದ ಜಾಗದಲ್ಲಿ ಹೋಗಿ ನೀವು ನೋಡ್ರಿ, ಆ ಸಮಾಧಿ ಇವತ್ತು ಕೂಡ ತೆರೆಯಲ್ಪಟ್ಟಿದೆ. ಆ ತೆರೆಯಲ್ಪಟ್ಟ ಸಮಾಧಿ ಏನ್ ಸಂದೇಶ ಕೊಡುತ್ತೆ ಗೊತ್ತಾ? ಯೇಸು ಇಲ್ಲಿ ಇಲ್ಲ, ಅವನು ಹೇಳಿದಂತೆ ಅವನು ಜೀವ ಸ್ವರೂಪನಾಗಿ ಮೃತ್ಯುಂಜಯನಾಗಿ ಅವನು ಎದ್ದಿದ್ದಾನೆ. ಸಮಾಧಿ ಇವತ್ತು ತೆರೆಯಲ್ಪಟ್ಟಿದೆ. ಸಮಾಧಿ ಇವತ್ತು ತೆರೆಯಲ್ಪಟ್ಟಿದೆ. ಯಾಕೆ? ಯೇಸು ಅಲ್ಲಿಲ್ಲ, ಯೇಸು ಶಿಲುಬೆಯಲ್ಲೂ ಇಲ್ಲ, ಯೇಸು 3 ಲಕ್ಷ ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೂಡ ಯೇಸುವಿನ ಸಮಾಧಿ ತೆರೆಯಲ್ಪಟ್ಟಿದೆ. ಬಿಕಾಸ್ ಯೇಸು ಅಲ್ಲಿ ಇಲ್ಲ, ಯೇಸು ಶಿಲುಬೆಯಲ್ಲೂ ಇಲ್ಲ, ಅದಕ್ಕೆ ನಾವು ಶಿಲುಬೆನೂ ಇಡಲ್ಲ. ಯೇಸು ಫೋಟೋದಲ್ಲೂ ಇಲ್ಲ, ಅದಕ್ಕೆ ಫೋಟೋನೂ ಇಡಲ್ಲ. ದೇವರು ಅಂದ್ರೆ ಸತ್ತವನಾಗಿರಬಾರದು. ದೇವರು ಅಂದ್ರೆ ನಾವು ಹೊತ್ತುಕೊಂಡು ಹೋಗೋನಾಗಿರಬಾರದು. ದೇವರು ಅಂದ್ರೆ ನಮ್ಮನ್ನ ಹೊತ್ತುಕೊಂಡು ಹೋಗೋನಾಗಿರಬೇಕು. ದೇವರು ಅಂದ್ರೆ ನಾವು ಹೊತ್ತುಕೊಂಡು ಹೋಗುವಂಥದ್ದಲ್ಲ. ದೇವರು ಅಂದ್ರೆ ನಮ್ಮನ್ನ ಹೊತ್ತುಕೊಂಡು ಹೋಗೋನಾಗಿರಬೇಕು. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 11ನೇ ಅಧ್ಯಾಯದಲ್ಲಿ ವಾಕ್ಯ ಓದ್ರಿ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ. ಸಾಕು, ನೀವು ಹೊತ್ಕೊಂಡು ಹೋಗಿದ್ದು ಅದು ಇದು ಅನ್ನೋದು. ಕೇಳಿಸ್ಕೊಳ್ರಿ. ಇದುವರೆಗೂ ಯಾರು ಕಷ್ಟಪಡ್ತಾ ಇದ್ರೆ ಹೊರೆ ಹೊತ್ಕೊಂಡು, ಅಂತವ್ರಿಗೆ ಸಂದೇಶ ಇವತ್ತು ದೇವರು ಹೇಳ್ತಾ ಇದ್ದಾರೆ. ಎಲೇ ಹೊರೆ ಹೊತ್ತುವವರೇ, ಎಲೇ ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ. ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ. ನಿನ್ನ ಹತ್ರ ಬಂದ್ರೆ ಏನಪ್ಪ ಏನಾಗುತ್ತೆ? ಎಲ್ಲ ಕಡೆ ಹೋದೆ. ನಿನ್ನ ಕಡೆ ಬಂದ್ರೆ ಏನಾಗುತ್ತೆ? ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ನಿಮಗೆ ಯಾವ್ದ್ರಲ್ಲಿ? ಹಂಗಾರೆ ಚರ್ಚ್ಗೆ ಹೋದ್ರೆ ನಾವು ಸತ್ತೋಗ್ತೀವಿ ವಿಶ್ರಾಂತಿ ಅಂತೆ. ಅದಲ್ಲ. ವಿಶ್ರಾಂತಿ ಅಂದ್ರೆ ಏನು? ಯಾದನ ಸಮಾಧಾನ. ಯಾದನ ಹಲ್ಲೆಲೂಯಾ. ಅದಲ್ಲ. ದೇವ್ರಲ್ಲಿ ಹೇಳ್ತದಲ್ಲ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಕೆಲವು ಜನರಿಗೆ ಪ್ರಸಂಗ ಕೇಳಕ್ಕೆ ಇಷ್ಟ ಇಲ್ಲ, ಮಗದಲ್ಲಿ ಸಂತೋಷನೇ ಇಲ್ಲ. ಏನಪ್ಪ ಅಷ್ಟು ಅವ್ರ ಗಂಟು ತಿಂದಂಗೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನನ್ನ ಹತ್ರ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಯಾವ ವಿಷಯದಲ್ಲಿ? ವಾಕ್ಯ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು. ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. ಫಸ್ಟಿಂದ ವಾಕ್ಯ ಹೋದ್ರಿ, ಕೀழே ಕೇಳಿಸ್ಕೊಳ್ಬೇಕು ನೀವು. ಎಲ್ಲ ಈ ಕಷ್ಟಪಡು. ಯಾರು ಕಷ್ಟಪಡಿದ್ರೆ ಇಲ್ಲಿ? ಯಾರು ಇಲ್ವಾ? ಎಲ್ಲ ಬಂಗಾರ. ನೀವು ಕಷ್ಟನೇ ಪಡೋದ್ರೆ ಯಾರಿಲ್ಲಿ? ಎಲ್ಲ ಕಷ್ಟ ಇರ್ತಾನೆ. ಎತ್ತರೆ ಕೈ ಮತ್ತೆ ಗಂಟೆನೂ ಹೋಗುತ್ತೆ. ಕಷ್ಟ ನಾವು ಒತ್ಕೊಂಡು ಹೋಗ್ತಾ ಇದೀವಿ ತಾನೇ. ಹಂಗಂದ್ರೆ ದೇವ್ರು ಯಾರಿಗೆ ಹೇಳ್ತಾರದು? ನಿಮಗಲ್ಲ, ಕಷ್ಟ ಹೊತ್ಕೊಂಡು ಹೋಗ್ತಾ ಇರೋರಿಗೆ. ಹಂಗಾರೆ ನೀವು ಕಷ್ಟ ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಹಂಗಂದ್ಮೇಲೆ ನಿಮಗೇನೇ ಅದು? ಹಲ್ಲೆಲೂಯಾ. ಎಲೇ ಕಷ್ಟಪಡುವವರೇ, ಓದಮ್ಮ. ನೀನು ಬೈಬಲ್ ನೋಡಮ್ಮ ಅಂದ್ರೆ ಅಲ್ಲೇ ನೋಡ್ತಾ ಇದ್ದೀನಿ. ಎಲೇ ಕಷ್ಟಪಡುವವರೇ, ಹೊರೆ ಎಷ್ಟು ಹೊತ್ಲಿಕ್ಕೆ ಆಗುತ್ತೆ ನಿಮ್ಗೆ? ಎಷ್ಟು ಹೊರ್ಲಿಕ್ಕೆ ಆಗ್ತದೆ? ಅದು ನಿನ್ನ ಕೆಪಾಸಿಟಿ. ಸಮಾಧಾನಮ್ಮನ ಕೇಳ್ರಿ ಎಷ್ಟು ಕೆ ಜಿ ತೆಗಿತಾರೆ ಅಂತ. ಗೌರಿ ಶಿಷ್ಟನ್ ಕೇಳ್ರಿ ಎಷ್ಟು ಕೆ ಜಿ ತೆಗಿತಾರೆ ಅಂತ. ನಮ್ಮ ಪದ್ಮಾಕನ್ ಕೇಳ್ರಿ, ಗುಂಡಮ್ಮನ, ಅಮ್ಮ ಎಷ್ಟು ಕೆ ಜಿ ಹೊರೆ ಎತ್ಕೊಂತಾರೆ ನೀವು? ಅವಾಗ ಹೋಗ್ತಾರಲ್ಲ ಕಾಡಿಗೆ.
20 kg, ಅದಕ್ಕೆ ಗುಂಡ್ಕಾಲಿದ್ದಂಗಿರೋದು ಅಲ್ಲ ಎಲ್ಲೂಯ್ಯ. 20 kg 25 kg, ಈಗ 100 kg ಕೊಡ್ತೀನಿ ಎತ್ರಪ್ಪ, ಆಗುತ್ತಾ? ಅಂಥವ್ರು ದೇವ್ರು ಹೇಳ್ತಾ ಇರೋದು, ಎಲೇ ಓರೆ ಹೊತ್ತವ್ರೆ, ನಿಮ್ಗೆಲ್ಲ ಆಗ್ದಿರ ಕಷ್ಟಪಡೋರೆ ನನ್ನ ಬಳಿಗೆ ಬರ್ರಿ. ದೇವ್ರು ಹೇಳ್ತಾರೆ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಏನು ವಿಶ್ರಾಂತಿ? ಈಗ ಅರ್ಥ ಆಯ್ತಾ? ಯಾವ ವಿಷಯದ ಮೇಲೆ ವಿಶ್ರಾಂತಿ? ಕಷ್ಟ ಹೊರೆ ಇದೆಯಲ್ಲ, ಅದ್ರ ಮೇಲೆ ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಅರ್ಥ ಏನು? ಈಗ ಅದು ನನಗೆ ವಿಶ್ರಾಂತಿ ಆಗ್ಬೇಕಾದ್ರೆ ಅದೇನಾಗಬೇಕು? ಇಲ್ಲೇ ಇದ್ದೀರಾ? ಬಂದು ಏನು ಪ್ರಯೋಜನ ಇಲ್ಲ. ಇದೆಯಾ? ನಾನು ಹೇಳ್ತಾ ಇರೋದು, ದೇವ್ರು ಏನು ಮಾಡ್ತಾರಂತೆ? ವಿಶ್ರಾಂತಿ ಕೊಡ್ತಾರಂತೆ. ಈಗ ವಿಶ್ರಾಂತಿ ಬರಬೇಕಾದ್ರೆ ದೇವ್ರು ಏನು ಹತ್ಕೊಬೇಕು? ನಮ್ಮ ಮೇಲಿರುವಂಥ ಹೊರೆಯನ್ನು ಅವ್ರು ತಗೊಳ್ಬೇಕು. ಅವ್ರು ತಗೊಳ್ಬೇಕು ಏನಾಗುತ್ತೆ? ನಮಗೆ ಆ ಹೊರೆಯಿಂದ, ಆ ಕಷ್ಟದಿಂದ, ಆ ಹೋರಾಟದಿಂದ ನಮಗೆ ವಿಶ್ರಾಂತಿ. ಅಪ್ಪ, ಒಂದು 50 kg ಹೊರೆ ಹೊತ್ಕೊಂಬರೋರು ಕಾಡಿಂದ ಬರ್ತಾ ಬರ್ತಾ ಅಯ್ಯೋ ಬಂತ ಮನೆ, ಅಯ್ಯೋ ಬಂತ ಮನೆ ಅಂತ ಹೊತ್ಕೊಂಡು ಮಾಲ್ತೇಮವ್ರು ಡೀಪಾಗಿ ಆಲೋಚನೆ ಮಾಡ್ತಾವ್ರೆ, ನಾನೇನಾದ್ರು ಹೊತ್ಕೊಂಡು ಹೋಗ್ತಿದ್ದೀನಿ. ಸರಿ ಅವನು ಬಂಗಾರಮ್ಮ, ನನ್ನನ್ನೇ ಸುಡಮ್ಮ, ಅಲ್ಲೆಲ್ಲೂಯ್ಯ, ನನ್ನನ್ನೇ ನೋಡ್ರಿ, ನಾನೊಂದು ಕತ್ತೆ, ನಿಮಗೆ ಯೋಗ ಬರ್ತದೆ. ಅಲ್ಲೆಲ್ಲೂಯ್ಯ. ಕತ್ತೆಯನ್ನು ನೋಡಿದ್ರೆ, ನರಿಯನ್ನು ನೋಡಿದ್ರೆ, ಬೆಳಗ್ಗೆ ನಾವು ಹೋಗಿ ಕತ್ತೆ ಮಕ್ಕ ನೋಡಿ, ನರಿ ಮಕ್ಕ ನೋಡಿ ಅಂಗಡಿ ತೆಗೆದಂಗೆ ಅವತ್ತು ಬಿಸ್ನೆಸ್ಸೇ ಇಲ್ಲ. ಏನು ಬರ್ತದೆ? ನನ್ನ ಕತ್ತೆ ನನ್ನನ್ನು ನೋಡ್ರಿ, ನಿಮಗೆ ಯೋಗ ಬರ್ತದೆ. ಅಲ್ಲೂಯ್ಯ. ಈ 50 kg ಹೊರೆ ಸೌದೆಯನ್ನು ಹೊತ್ತುಕೊಂಡು ಇನ್ನೊಂದು 1/4 ಮೀಟ್ರ್ ದೂರದಲ್ಲಿ ಮನೆ ಇದೆ ಅಂದಾಗ ನಮಗೆ ಅಯ್ಯೋ ಯಾವಾಗ ಬಂದ್ಬಿಡುತ್ತೋ ಮನೆ ಹತ್ರ ಬಂದಿದ ತಕ್ಷಣ ನಿಧಾನಕ್ಕೆ ಇಡ್ತೀವ, ನಿಧಾನಕ್ಕೆ ಎಲ್ಲಿ ಏಟಾಗ್ಬಿಡ್ತದೋ ಬಂಗಾರಕ್ಕೆ ಅಂತ ಇಡ್ತೇವಾ? ದಬ್ಬದಾದರೆ ಸಾಕು, ವಿಶ್ರಾಪ ಕೆಳಗಡೆ ಆ ಹೊರೆ ಹಾಕಿದ ತಕ್ಷಣ ದೇಹ ಎಲ್ಲ ಏನಾಗುತ್ತೆ ಅಲ್ವಾ? ದೇವ್ರು ಹೇಳ್ತಾರೆ, ನಿಮ್ಮ ಮೇಲಿರೋ ಹೊರೆ ನಾನು ತಗೊಂತೀನಿ. ಅದು ಏನೇ ಹೊರೆ ಆಗಿರಲಿ, ಅದು ಏನೇ ಸಮಸ್ಯೆ ಆಗಿರಲಿ, ಯಾವುದ್ರಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ, ನಾನಿದ್ದೀನಿ, ಹೊರೆ ನಾನು ತಗೋತೀನಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಅದು ಏನೇ ವಿಷಯ ಆಗಿರಲಿ, ನಾನು ನಿಮ್ಗೆ ವಿಶ್ರಾಂತಿ ಕೊಟ್ಟು ನಿಮ್ಮಲ್ಲಿ ಕೆಲವೊಂದು ಕೃಪೆಯನ್ನು, ಕೆಲವೊಂದು ಕಾರ್ಯಗಳನ್ನು ಇಡ್ತೀನಿ. ಅಲ್ಲೋಯ. ಈಗ ಈ ಯಜಮಾನನು ಅಂತ ಹೇಳಿದ್ನಲ್ಲ, ಯಜಮಾನನು ಯೇಸು ಕ್ರಿಸ್ತನು. ಆ 10 ಮಂದಿ ಅಂತ ಹೇಳಿದ್ನಲ್ಲ, ಅದು ನಾವೇ. ಅಲ್ಲೇಲೂಯ. ಈಗ ಯೇಸು ಕ್ರಿಸ್ತನು ಶುದ್ಧ ಕನ್ನಿಕೆಯಲ್ಲಿ ಬಂದರು, ಮನುಷ್ಯನಾಗಿ ಬಂದರು. ಯಾಕೆ ಅವ್ರು ದೇವರಾಗಿ ಬಂದಿಲ್ಲ? ನಾನು ನಿಮ್ಮನ್ನು ಕೇಳಿಲ್ಲ, ನನಗೆ ಗೊತ್ತು ನೀವು ವೇದ ಪಂಡಿತರು ಅಂತ. ಅಲ್ಲೇಲೂಯ. ಯೇಸು ಸ್ವಾಮಿ ಯಾಕೆ ಅವರು ಮನುಷ್ಯರಾಗಿ ಬಂದರು? 2 ರೀಸನ್ ಇದೆ. ಯಾಕೆ ಅವರು ದೇವರಾಗಿ ಬಂದಿಲ್ಲ? 2 ರೀಸನ್ ಇದೆ. ಗೊತ್ತಿಲ್ಲ. 1ನೇ ರೀಸನ್, ಒಬ್ಬ ಮನುಷ್ಯ ಪಾಪ ಮಾಡಿದ್ರೆ, ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ, ಆ ಮನುಷ್ಯನ ಪಾಪಕ್ಕೆ ದಂಡನೆ ನಾಯಿ ಕೊಡೋಕ್ಕಾಗಲ್ಲ. ಆಗುತ್ತಾ? ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈಗ ನನ್ನ ಮನೆಯಲ್ಲಿ 2 ಲಕ್ಷ ರೂಪಾಯಿ ನಾಯಿ ಇದೆ. ಎಷ್ಟು ಲಕ್ಷದ್ದು? ನಾನೇನು ಮಾಡ್ತೀನಿ, ಒಬ್ಬನು ಕೊಲೆ ಮಾಡಿಬಿಡ್ತೀನಿ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಒಬ್ಬನು ಕೊಲೆ ಮಾಡಿಬಿಡ್ತೀನಿ. ಕೊಲೆ ಮಾಡಿಬಿಟ್ಟು ಈಗ ನಾನು ಮನೇಲಿ ಇರ್ತೀನಿ. ಟಕ್ ಅಂತ ಯಾರು ಬರ್ತಾರೆ? ಸದ್ಯ ನಮ್ಮ ಅತ್ತೆ ಮಾವ ಬರ್ತಾರೆ ಅಂತ ಹೇಳಿಲ್ಲ. ಯಾರು ಬರ್ತಾರೆ? ಪೊಲೀಸ್ ಬರ್ತಾನೆ. ಪೊಲೀಸ್ ಬಂದಿದ್ದ ತಕ್ಷಣ ಯಾರು ನಡೀತಾರೆ? ನಿಜನಾ? ನೀವು ಫಸ್ಟಲ್ಲಿ ಹಿಂದೂನಲ್ಲಿ ಇದ್ಬಿಟ್ಟಿದ್ದ ನಿಜ. ಕರೆಂಟ್ ಬಂದ ತಕ್ಷಣ ನಿಜ. ಅವಾಗೆಲ್ಲ ಅಕ್ಷಿ ಶುಭ ಕಾರ್ಯ 2018, 19, 20 ಕೊರೋನಾ ಬಂದಾಗ ಅಚ್ಚಿ ಅಂದರೆ ಸಾಕು, ದೂರ ಓಡೋರು ಅಷ್ಟೇ. ಎಲ್ಲ ಡುಬಾಕೆ.
ಅಲ್ಲೇಲೂಯ. ಮಾಯೆ, ಮಾಯೆಯ ಲೋಕದಲ್ಲಿ ನಾವಿದ್ದೀವಿ. ಅಲ್ಲೇಲೂಯ. ನಿಜ ತಾನೆ? ಏನಾದ್ರು ಮಾತಾಡ್ತಾ ಇದ್ರೆ ಬಿಸ್ನೆಸ್ ಬಗ್ಗೆ, ನಾವು 20 ಲಕ್ಷ ವ್ಯಾಪಾರಕ್ಕೆ ಕಣ ಒಳ್ಳೆ ಲಾಭ ಅಕ್ಷಿ ಆದ್ರೆ ಸಾಕು. ಅವಾಗ ಒಳ್ಳೇದು ಸೀನ್ ಬಂತು. ಕೊರೋನಾ ಟೈಮ್ನಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ಅಕ್ಷಿ ಆದ್ರೆ ಸಾಕು, ಬರೋರು ಅನ್ಕೊಂಡು ಯಾರು ಆಂಬುಲೆನ್ಸ್ ಅಲ್ಲಿ ಏನಂತ ಕೊರೋನಾ ಅಂತ. ಮತ್ತೆ ನೀವು ಸಡನ್ ಆಗಿ ಅಕ್ಷಿ ಅಂದ್ರೆ ಇದು ಅಶುಭ ಅಲ್ಲ, ಇದು ಶುಭ ಅಂದ್ರೆ ಬಿಟ್ಬಿಡೋರ. ಫಾಸ್ಟ್ ಮೂಗ್ನಲ್ಲಿ ಹಾಕ್ಬೇಕು ಪೈಪು. ಅಲ್ಲೋಯ, ಎಲ್ಲ ಮಾಯೆ, ಮನುಷ್ಯರು ಮಾಡಕೊಂಡಿರೋದು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಸರಿ, ಪೊಲೀಸ್ ಬರ್ತಾನೆ. ಪೊಲೀಸ್ ಬಂದು ಯಾರು ಹಿಡಿತಾರೆ? ಕೊಲೆ ಮಾಡಿದವ್ರನ್ನ ಹಿಡಿತಾರೆ. ಅಂದ್ರೆ ನಾನು ಈಗ ಪೊಲೀಸ್ ಬಂದಿದ್ದಷ್ಟೇ, ಸರ್ ನಮ್ಮನೇಲಿ 2 ಲಕ್ಷ ನಾಯಿದೆ, ನಮ್ಮನೇಲಿ 2 ಲಕ್ಷ ನಾಯಿದೆ, ನನಗೆ ಬರ್ಬೇಕಾದ್ರೆ ಶಿಕ್ಷೆ ಆ ನಾಯಿ ಕೊಡ್ರಿ ಕೊಡ್ತಾನ, ಮಾಡಿ ನಾಯಿ ನನ್ನ ಮಗನೇ ಅಂತ ನನ್ನ. ಅಲ್ಲೋಯ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈಗ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಯಾರಿಗೆ ಬರ್ಬೇಕು? ನನಗೆ ಬರ್ಬೇಕು. ನಾನು ಇಲ್ಲ ನನ್ನ ಮನೇಲಿ 2 ಲಕ್ಷ ನಾಯಿ ಇದೆ, ಆ ನಾಯಿ ತೆಗೆದುಕೊಂಡು ಹೋಗ್ಬಿಟ್ಟು ನನ್ನ ಬದಲಾಗಿ ಶಿಕ್ಷೆ ಕೊಡ್ರಿ ಅಂದ್ರೆ ಕೊಡ್ತಾರಾ? ಕೊಡಲ್ಲ. ನನ್ನನ್ನೇ ತೆಗೆದುಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಲಿಸಿ ಏನ್ ನನಗೆ ಸಜಾ ಆಗ್ಬೇಕು. ಅದೇ ತರ ಒಬ್ಬ ಪಾಪಿ ಇನ್ನೊಬ್ಬ ಪಾಪಿನ ಶುದ್ಧಿ ಮಾಡ್ಲಿಕ್ಕೆ ಆಗಲ್ಲ. ಆಗುತ್ತಾ? ಒಬ್ಬ ಪಾಪಿ ಇನ್ನೊಬ್ಬ ಪಾಪ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಹೇಳಿದೇನು ಗೊತ್ತಾ? ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಶಿಕ್ಷೆ ಯಾರಿಗೆ ಬರ್ಬೇಕು? ಮನುಷ್ಯನಿಗೆ ಬರ್ಬೇಕಲ್ವಾ? ಅದಕ್ಕೆ ನನ್ನ ದೇವರು ನಮಗೆ ಬರಬೇಕಾದ ಶಿಕ್ಷೆ, ನಮಗೆ ಬರಬೇಕಾದ ದಂಡನೆಯನ್ನ ಒತ್ತುಕೊಳ್ಳುವುದಕ್ಕಾಗಿ ಅವರು ದೇವರಾಗಿ ಬಂದಿಲ್ಲ, ಅವರು ಮನುಷ್ಯರಾಗಿ ಬಂದರು. ಮನುಷ್ಯನ ಪಾಪ ತೊಳೆಯಲ್ಪಡಬೇಕಾದ್ರೆ ಪರಿಶುದ್ಧವಾಗಿರುವಂತ ಮನುಷ್ಯನ ರಕ್ತ ಬೇಕಾಗಿತ್ತು. ಆ ರಕ್ತ ಕೊಡ್ಲಿಕ್ಕಾಗಿ ಬಂದವನೇ ಯೇಸು. ಅದಕ್ಕಾಗಿ ಅವನು ಮನುಷ್ಯನಾಗಿ ಬಂದ. ಅದಕ್ಕೆ ಮನುಷ್ಯನಾಗಿ ಬಂದ. ಕೆಲ ಜನರು ಹೇಳ್ತಾರೆ ಯೇಸು ದೇವರಲ್ಲ. ಯೇಸು ದೇವರ ಆಜ್ಞೆ ಇದ್ದಿದ್ರೆ ಅವನು ಹೇಳಿದಂತೆಯೇ ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತಾ ಇರಲಿಲ್ಲ. ದೇವರು ಸಾವಿಲ್ಲ, ದೇವರಿಗೆ ಸಾವಿಲ್ಲ. ಈ ನನ್ನ ದೇವರು ನಮಗಾಗಿ ಸಕಲ ಮಾನವನ ಪಾಪದ, ಈ ಮಾನವನ ಕುಲಕ್ಕೆ ಬೇಕಾಗಿರೋ ಪಾಪ ಪರಿಹಾರಕ್ಕಾಗಿ ಅವನು ಯಜ್ಞವಾಗಿ ಸಮರ್ಪಿಸಲ್ಪಟ್ಟವನಾಗಿ ಒಂದು ಯಜ್ಞಕ್ಕೆ ಒಪ್ಪಿಸುವ ಕುರಿಮರಿಯಾಗಿ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡು ಅವನ ರಕ್ತವನ್ನು ಚೆಲ್ಲಿ ನಮ್ಮ ಪಾಪಗಳನ್ನು ತೊಳೆದು ಇವತ್ತು ನಮ್ಮನ್ನು ಶುದ್ಧಿ ಮಾಡಿ ಇವತ್ತು ನಮ್ಮನ್ನ ಮಕ್ಕಳಾಗಿ ಅವನು ನಿಲ್ಲಿಸಿದಾನೆ. ಅವ್ರು ಸತ್ತು ಹಾಗೆ ಹೋಗಿಲ್ಲ. ಹಿಂದೂ ವೇದಗಳಲ್ಲಿ ಹೇಳೋ ಪ್ರಕಾರವಾಗಿ ಓಂ ಮೃತ್ಯುಂಜಯಾಯ ನಮಃ, ಅವನು 3ನೇ ದಿನದಲ್ಲಿ ಎದ್ದು ಹೊರಗಡೆ ಬಂದನು. ದೇವರಂತಲ್ಲಿ ಪ್ರೂಫ್ ಮಾಡಬೇಕಾಗಿತ್ತಲ್ಲ. ಅದಕ್ಕೆ ದೇವರಿಗೆ ಸಾವಿಲ್ಲ, ಮನುಷ್ಯನಿಗೆ ಸಾವಿದೆ. ದೇವರಿಗೆ ಸಾವಿಲ್ಲ. ಮನುಷ್ಯನಿಗಾಗಿ ದೇವರು ಮನುಷ್ಯನಾಗಿ ಬಂದು ಮನುಷ್ಯನಿಗಾಗಿ ಸತ್ತು ಅವನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿದ್ದು ಇಡೀ ಪ್ರಪಂಚವೇ ಆ ಊರ್ ಜನರೆಲ್ಲ ನೋಡೋ ರೀತಿಯಲ್ಲಿ 40 ದಿವಸ ಭೂಮಿ ಮೇಲಿದ್ರು. ಹಲೋ, ಮಗುವಾಗಿ ಬರ್ತಾನೆ, ಅಲ್ಲಿ ಚಿಕ್ಕೆ ಇರುತ್ತೆ, ಇಲ್ಲಿ ಚಿಕ್ಕೆ ಇರುತ್ತೆ, ಅವನೇ ಅವನು ಅಂತ ಹೇಳಿಲ್ಲ ಯೇಸು. ಹೇಳಿದ್ರು ನಾನು ಸಾಯ್ತೀನಿ, ನನ್ನ ಸಾಯಿಸ್ತಾರೆ. ಅವ್ರು ಫಸ್ಟೇ ಹೇಳಿದ್ರು ನನ್ನ ಸಾಯಿಸ್ತಾರೆ ಅಂತ. ಇನ್ನೇನು ಸಾಯಿಸ್ಲಿಕ್ಕಾಗಿ ಎಲ್ಲೋ ಬರ್ತಾ ಇದಾರೆ. ಅವಾಗಲೇ ಯೇಸು ಗೊತ್ತ, ಇಗೋ ನನ್ನ ಹಿಡ್ಕೊಳ್ಲಿಕ್ಕಾಗಿ ಬರ್ತಾ ಇದಾರ ಅಂತ. ಈಗ ದೇವರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವನು ಹೇಳ್ದ ನಾನು ಸಾಯ್ತೀನಿ, ಸತ್ತು ಹಾಗೆ ಹೋಗಲ್ಲ, 3ನೇ ದಿನದಲ್ಲಿ ಎದ್ದು ಹೊರಗಡೆ ಬರ್ತೀನಿ. ಹಲ್ಲೆಲೂಯ. ಈಗ ನೀವು ಕಾನ್ಫಿಡೆನ್ಸ್ ಆಗಿ ಹೇಳ್ರಪ್ಪ ನೋಡೋಣ, ಈಗ ನಾನು ಸಾಯ್ತೀನಿ, ಯಾರು ಸಾಬರೋದು ಬೇಡ, ಚೆನ್ನಾಗಿರ್ರಿ, ಮಕ್ಕಳನ್ನ ಕಾಣುವರಾಗಿರ್ರಿ. ನಾನು ಅದೇ ಹೇಳಿಲ್ಲ, ಉದಾಹರಣೆಗೆ ಹೇಳ್ತಾ ಇರೋದು. ಇನ್ನು 2 ದಿನದಲ್ಲಿ ನೀವು ಸಾಯ್ತೀರಾ, ನಿಮ್ಮ ಅಮ್ಮನ ಹತ್ರನೋ ನಿಮ್ಮ ಅಪ್ಪ ಹತ್ರನೋ ಎಲ್ಲರೂ ಕೇಳುವಾಗೆ ಸಮಾಜದ ಹತ್ರನೋ, ನೋಡ್ರಿ ನಾನು ಸಾಯ್ತೀನಿ, 3ನೇ ದಿನದಲ್ಲಿ ಎದ್ದು ಬರ್ತೀನಿ ಹೇಳಕ್ಕೆ ನಿಮ್ ಕೆಪಾಸಿಟಿ ಇದೆಯಾ? ಎದ್ದು ಬರಕ್ಕಾಗುತ್ತಾ? ಯಾಕೆ? ಮನುಷ್ಯನೇ
ದೇವ್ರೆ. ಎಷ್ಟೋ ಸ್ವಾಮೀಜಿಗಳು ಸಮಾಧಿಯಲ್ಲಿ ಇವತ್ತು ಕೂಡ ಇದ್ದಾರೆ, ಅವರ ಸಮಾಧಿಗಳು ತೆರೆಯಲ್ಪಟ್ಟಿಲ್ಲ. ಅಲ್ಲೇಲೂಯಾ. ಎಷ್ಟೆಷ್ಟು ದೊಡ್ಡ ಪೂಜಾರಿಗಳು, ಎಷ್ಟೆಷ್ಟು ವಿಜ್ಞಾನಿಗಳು ಇವತ್ತಿಗೂ ಕೂಡ ಸಮಾಧಿ ಇದೆ, ಅವರ ಸಮಾಧಿಗಳು ತೆರೆಯಲ್ಪಟ್ಟಿಲ್ಲ. ಕಾರಣ ಅವರುಗಳು ದೇವರಲ್ಲ, ಅವರುಗಳ ಕೈಯಲ್ಲಿ ಎದ್ದೇಳಕ್ಕಾಗಿಲ್ಲ. ಯಾರು ದೇವರಾಗಿದ್ದಾನೋ ಅವನು ಎದ್ದು ಹೊರಗಡೆ ಬಂದಿದ್ದಾನೆ. ಅವನಿಲ್ಲ, ಅವನು ಎದ್ದಿದ್ದಾನೆ, ಕಾರಣ ಅವನು ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದನೇ ಉದಾಹರಣೆ ಹೇಳಿದೆ ನಾನು, ಯಾಕೆ ಅವರು ಮನುಷ್ಯನಾಗಿ ಬಂದಿದ್ದು. ಇಂದು ವೇದ ಹೇಳ್ತದೆ ರಕ್ತ ಚಲನೆ ಇಲ್ಲದೆ ಪಾಪ ನಿವಾರಣೆ ಇಲ್ಲ ಅಂತ. ಇಂದು ವೇದ ಹೇಳ್ತದೆ ಆ ಪರಿಶುದ್ಧ ರಕ್ತ ಚೆಲ್ಲಲಿಕ್ಕಾಗಿ ಬಂದವರೇ ಯೇಸು ಕ್ರಿಸ್ತನ. ಪ್ರೈಸ್ ದಿ ಲಾರ್ಡ್. ಓಂ ಪಂಚಗಾಯಾಯ ನಮಃ ಅಂತ ಹೇಳ್ತಾರೆ. ಪಂಚಗಾಯ ಅಂದ್ರೆ ಪಂಚಗಾಯಾಯ ನಮಃ ಅಂದ್ರೆ 5 ಗಾಯಗಳನ್ನ ಹೊಂದಿರೋನೆ. ಆ ಗಾಯಗಳು ಹೊಂದಿದ್ ಯಾರು? ಎಲ್ಲೆಲ್ಲಿ? ಕೈಗೆ, ಕಾಲಿಗೆ, ಈಟಿನಲ್ಲಿ, ಎದೆಗೆ, ತಲೆ ಮೇಲೆ. ಅಲ್ಲೆಲ್ಲೋಯಾ. ಅದಕ್ಕೆ ಅವರು ಮನುಷ್ಯನಾಗಿ ಬಂದಿದ್ದು ಒಂದು. ಎರಡನೇದಾಗಿ ಅವ್ರು ಯಾಕಪ್ಪ ದೇವರಾಗಿ ಬಂದಿಲ್ಲ ಅಂದ್ರೆ, ಅವರು ಯಾಕಪ್ಪ ದೇವರಾಗಿ ಬಂದಿಲ್ಲ ಅಂದ್ರೆ, ಅವರು ದೇವರಾಗಿ ಬಂದ್ಬಿಟ್ಟಿದ್ರೆ ಇಡೀ ಪ್ರಪಂಚನೇ ಸುಟ್ಟೋಗ್ಬಿಟ್ರು. ನಿಮ್ ಕೈಗೆ ಸಿಕ್ಕಿಲ್ಲ ಈ ಆಲೋಚನೆ. ಒಂದದಾಗಿ ಅವ್ರು ಏನಕ್ಕೆ ದೇವರಾಗಿ ಬಂದಿಲ್ಲ, ಮನುಷ್ಯರಾಗಿ ಬಂದ್ರು ಅಂದ್ರೆ, ಮನುಷ್ಯನ ಪಾಪ ಮನುಷ್ಯನೇ ಪರಿಹಾರ ಮಾಡಬೇಕು, ಅದಕ್ಕೋಸ್ಕರವಾಗಿ ಮನುಷ್ಯರಾಗಿ ಬಂದ್ರು. ಎರಡನೇದಾಗಿ ಯಾಕಪ್ಪ ಅವ್ರು ದೇವರಾಗಿ ಬಂದಿಲ್ಲ, ಮನುಷ್ಯರಾಗಿ ಬಂದ್ರು ಅಂದ್ರೆ, ಅವ್ರು ದೇವರಾಗಿ ಬಂದು ಬಿಟ್ಟಿದ್ರೆ ಇಡೀ ಪ್ರಪಂಚನೇ ಸುಟ್ಟು ಹೋಗ್ಬಿಡ್ತಾ ಇತ್ತು. ಯಾಕಂದ್ರೆ ದೇವರ ವಾಕ್ಯ ಬೀಳ್ತದೆ, ಅವನ ಕಣ್ಣುಗಳು ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಗಳು. ನಾವು ಆರಾಧಿಸುವಂತ ದೇವರು ಅಗ್ನಿ ಜ್ವಾಲೆ. ಬೈಬಲ್ ಅಲ್ಲಿ ವಾಕ್ಯ ಬೀಳ್ತದೆ, ಪತ್ರಿಕೆಗಳಲ್ಲಿ ಯೇಸು ಮತ್ತೆ ಬರ್ತಾರಂತೆ, ಬರುವಾಗ ಸೂರ್ಯ ಚಂದ್ರ ಸುಟ್ಟು ಕರ್ಕಲಾಗ್ಬಿಡ್ತಾರಂತೆ. ಆರ್ ಯು ವಿತ್ ಮೀ? ನೀವು ನನ್ನೊಟ್ಟಿಗಿದ್ದೀರಾ? ಜೋರಾಗೊಂದು ಅಲ್ಲೇ ಎಲ್ಲೋ ನಿದ್ದೆ ಮಾಡೋರು ಸೋತ್ರ ಗೆದ್ರ. ಹಲ್ಲೆಲೂಯಾ. ಯೇಸು ಮತ್ತೆ ಬರುವಾಗ ಅವ್ರು ದೇವರಾಗಿ ಬರ್ತಾರೆ. ವಾಕ್ಯ ಹೇಳುತ್ತೆ, ಅವ್ರು ಹಿಂದಿರುಗಿ ದೇವರಾಗಿ ಬರುವಾಗ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಸುಟ್ಟು ಬೂದಿ ಕೂಡ ಸಿಕ್ಕಲ್ವಂತೆ. ಇದು ಎಷ್ಟು ಬೆಂಕಿ ಆಗಿರ್ಬೇಕು ಇವರು, ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಇವಾಗ ಬರ್ತಾರ ಬಿಸಿಲ, ನೀವು ಹೋಗ್ಬಿಟ್ಟು ಒಂದು 5 ನಿಮಿಷಕ್ಕೆ ನೋಡ್ಕೊಂಡು ನಿಂತ್ಕೊಂಡ್ರೆ ಆಗತ್ತಾ? ಆಗತ್ತಾ ಇಲ್ವಾ? ಫ್ಲೈಟ್ ನೋಡಿದಿರಾ? ಏರೋಪ್ಲೇನು ನೋಡಿದಿರಾ? ಅದು ಆಕಾಶದ ಮೇಲೆ ಹೋಗುವಾಗ ಎಷ್ಟು ದೊಡ್ಡದಾಗ ಕಾಣಿಸುತ್ತೆ. ನೀವೆಲ್ಲ ಕೈಯಲ್ಲಿ ತೋರಿಸ್ಬೇಕು, ಎಲ್ಲರೂ ತೋರಿಸಿ ಎಷ್ಟು ದೊಡ್ಡದಾಗ ಕಾಣಿಸುತ್ತೆ ಈಗ ನೋಡಿದ್ರೆ ಅಲ್ವಾ? ಯಾವುದು? ಒಬ್ಬ ಮನುಷ್ಯ ಮಾಡಿರೋ ಫ್ಲೈಟ್. ಅದೇ ಫ್ಲೈಟ್ ಕೆಳಗಡೆ ಬಂದು ಇಳಿದ್ಮೇಲೆ ಹತ್ರ ಹೋಗಿ ನೋಡ್ರಿ, ನೀನ್ ಅದಕ್ಕೆ ಇಷ್ಟು ಕಾಣ್ತೀಯ. ನೀನ್ ಅದಕ್ಕೆ ಎಷ್ಟು ಇಷ್ಟು ಕಾಣ್ತೀಯ. ಜಸ್ಟ್ ಆಕಾಶದ ಮೇಲೆ, ಅದು ಮೋಡಗಳು ದಾಟಿ ಹೋಗಲ್ಲ, ಮೋಡಗಳ ಕೆಳಗಡೆನೆ ಹೋಗೋದು. ಇಷ್ಟೇಷ್ಟು ಕಾಣುತ್ತೆ. ಕೆಳಗಡೆ ಬಂದು ನೋಡಿದ ತಕ್ಷಣ ಅದ್ರ ಮುಂದ್ಗಡೆ ನಾವೇನಾಗ್ಬಿಡ್ತೀವಿ? ಈ ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟು ಮೇಲಿರ್ತದೆ ಆಲೋಚನೆ ಮಾಡಿ ನೋಡ್ರಿ. ಇಲ್ಲಿ ನೋಡುವಾಗಲೇ ಅದು ಕಾಣುತ್ತೆ. ಅಷ್ಟು ಎತ್ತರದಲ್ಲಿರುವಂತ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳುವಾಗ, ಬಿಸಿಲು ನಮ್ಮ ಮೇಲೆ ಬೀಳುವಾಗ ಒಂದು ಅರ್ಧ ಗಂಟೆ ಆ ಬಿಸಿಲು ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಎತ್ತರದಲ್ಲಿರುವಂತ ಬಿಸಿಲು ಬಂದು ಬಡಿವಾಗ, ಸೂರ್ಯ ಎಷ್ಟೋ ಎತ್ತರದಲ್ಲಿದ್ದಾನೆ, ಅಲ್ಲಿಂದ ಬರುವಂತ ಆ ಬೆಳಕು, ಆ ಬಿಸಿ ಅರ್ಧ ಗಂಟೆ ನಾವು ತಡೆಯಕ್ಕಾಗಲ್ಲ. ಇನ್ನು ಎಷ್ಟು ಬೆಂಕಿ ಆಗಿರಲ್ಲ ಆ ಸೂರ್ಯ. ಇಡೀ ಪ್ರಪಂಚಕ್ಕೆ, ಇಡೀ ವರ್ಲ್ಡ್ಗೆ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇರುವಂತ ಸೂರ್ಯ
ಬೈಬಲ್ ವಾಕ್ಯ ಹೇಳುತ್ತೆ, ಯೇಸು ಮತ್ತೆ ಬರುವಾಗ ಆ ಸೂರ್ಯನೇ ಸುಟ್ಟೋಗ್ತಾನಂತೆ. ರಾಪ ಶಾಪಾತ ಚಾಕಾತಪ ರಿಖಮಾನ ಪ್ರೌಢ ಪ್ರಮಾಣ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆ ದೇವ್ರು ಮತ್ತೆ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕಾಗಿ ಬರ್ತಾರ. ಅಲ್ಲೇಲೂಯಾ. ಯಾರು ಯೇಸುವನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿ ದೇವರಾಗಿ ಅಂಗೀಕರಿಸಿ ಅವನಿಗಾಗಿ ಜೀವಿಸ್ತಾ ಇರ್ತಾರೋ, ಪರಿಶುದ್ಧವಾಗಿ ಜೀವಿಸ್ತಾ ಇರ್ತಾರೋ, ಅವನು ಹೇಳಿರುವ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಾ ಇರ್ತಾರೋ ಅಂತವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗಿ ಯೇಸು ಮತ್ತೆ ಬರ್ತಾನೆ. ಅಲ್ಲೇಲೂಯಾ. ಅವ್ರು ಬರುವಾಗ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲವೂ ಸುಟ್ಟು ಕರಕಲಾಗಿ ಹೋಗ್ತದಂತೆ. ಅದಕ್ಕೆ ಅವನು ದೇವರಾಗಿ ಬಂದಿಲ್ಲ, ಅದಕ್ಕೆ ಅವನು ಮನುಷ್ಯನಾಗಿ ಬಂದಿದ್ದ. ಪ್ರೈಸ್ ದಿ ಲಾರ್ಡ್. ಇವಾಗ ಇಷ್ಟೊತ್ತು ಹೇಳಕ್ಕೆ ಸಬ್ಜೆಕ್ಟ್ ವಿಷಯ ಏನು ಗೊತ್ತಾ? ಒಬ್ಬ ಯಜಮಾನನು ದೂರ ದೇಶಕ್ಕೆ ಹೋಗ್ತಾನೆ, ಅವನು ಹಿಂದಿರುಗಿ ಬಂದು ಲೆಕ್ಕ ಕೇಳ್ತಾನೆ. ಇಲ್ಲಿ ನಾನು ಹೇಳಿದ ಯೇಸು ಬಂದ್ರು, ಇವತ್ತು ತಂದೆಯ ಬಲಭಾಗದಲ್ಲಿ ಪರಲೋಕದಲ್ಲಿ ಕೂತಿದ್ದಾರೆ, ಅವ್ರು ಹಿಂದಿರುಗಿ ಬರ್ತಾರೆ. ಯೇಸು ಹಿಂದಿರುಗಿ ಬರ್ತಾರೆ. ಯೇಸು ಹಿಂದಿರುಗಿ ಬಂದು ಆ ಯಜಮಾನ 10 ಜನರ ಹತ್ರ ಹೇಗೆ ಹತ್ತಿರಕ್ಕೆ ಕರೆದು ಲೆಕ್ಕ ಕೇಳ್ತಾನೋ, ಹಾಗೆ ಯೇಸು ಕ್ರಿಸ್ತನು ನಮ್ಮ ಹತ್ರ ಬರ್ತಾನೆ, ನಮ್ಮನ್ನ ಹತ್ರಕ್ಕೆ ಕರೀತಾನೆ, ನಮ್ಮ ಹತ್ರ ಲೆಕ್ಕ ಕೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಆಲ್ರೆಡಿ ಬಂದನು, ಈಗ ದೂರ ದೇಶಕ್ಕೆ ಹೋಗಿದ್ದಾನೆ. ಮುಸಲ್ಮಾನ್ರ ಕುರಾನ್ ಹೇಳುತ್ತೆ, ಮುಸಲ್ಮಾನ್ರ ಕುರಾನ್ ಹೇಳುತ್ತೆ ಒಬ್ಬ ಮೆಸ್ಸಿಯ ಬರಬೇಕು ಅಂತ, ಒಬ್ಬ ಮೆಸ್ಸಿಯ ಬರಬೇಕು ಅಂತ. ಯಹೂದ್ಯರ ನಂಬಿಕೆಯ ಪ್ರಕಾರವಾಗಿ ಅವರ ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಒಬ್ಬ ಮೆಸ್ಸಿಯನ್ ಬರಬೇಕು ಅಂತ. ಇಸ್ರಾಯೇಲ್ ಜನರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಮೆಸ್ಸಿಯನು ಬರಬೇಕು ಅಂತ. ಆಲ್ರೆಡಿ ಮೆಸ್ಸಿಯನು ಬಂದಾಯ್ತು, ಬಂದು ಹೋಗಿದ್ದಾನೆ, ಮತ್ತೆ ಹಿಂದಿರುಗಿ ಅವನು ಬರ್ಲಿಕ್ಕಿದ್ದಾನೆ. ಅವನು ರಾಜಾದಿರಾಜನಾಗಿ ದೇವರಾಗಿ ಸಕಲವನ್ನ ನ್ಯಾಯ ತೀರಿಸುವುದಕ್ಕಾಗಿ ಅವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಯಜಮಾನದ ಕುರಿತು ಮಾತಾಡ್ತಾ ಇದ್ದೀನಿ. ಒಬ್ಬ ಯಜಮಾನನಿಗೆ ತುಂಬಾ ಆಸ್ತಿ ಇತ್ತು. 10 ಜನರನ್ನ ಹತ್ತಿರಕ್ಕೆ ಕರೆದು ಎಲ್ಲ ಅವರವರಿಗೆ ಸ್ವಲ್ಪ ಕೊಟ್ಬಿಟ್ಟು, ನೀವ್ ನೋಡ್ರಪ್ಪ ನಾನು ಬರೋವರೆಗೂ ನೋಡ್ಕೊಳ್ರಪ್ಪ ಅಂತೇಳಿ ಕೊಟ್ಬಿಟ್ಟು ದೂರ ದೇಶಕ್ಕೆ ಹೋದಂತ ಯಜಮಾನ ಹಿಂದಿರುಗಿ ಬಂದು ಹತ್ತಿರಕ್ಕೆ ಕರೆದು ಲೆಕ್ಕ ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬಂದ್ರು, ಮತ್ತೆ ಹೋದ್ರು, ಮತ್ತೆ ಬರ್ತಾರೆ. ಇವತ್ತು ನಮ್ಮ ಕೈಲಿ ಕೆಲವೊಂದು ಕಾರ್ಯಗಳನ್ನ ಯೇಸು ಕ್ರಿಸ್ತನು ಒಪ್ಪಿಸಿಕೊಟ್ಟಿದ್ದಾನೆ. ನೀವು ಯಾವಾಗ ನೀರಿನಲ್ಲಿ ಮುಳುಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಕೆಲವೊಂದು ಜವಾಬ್ದಾರಿಯನ್ನ, ಕೆಲವೊಂದು ಕೃಪೆಯನ್ನ, ಕೆಲವೊಂದು ಅಭಿಷೇಕವನ್ನ, ಕೆಲವೊಂದು ದೇವರ ದರ್ಶನವನ್ನ, ದೇವರ ಕೆಲವು ತೀರ್ಮಾನಗಳನ್ನ ನಮ್ಮ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಟ್ಟಿದ್ದಾನೆ ಅಂತ ಹೇಳೋರು ಮಾತ್ರ ಒಂದು ದೇವ್ರಿಗೆ ಸ್ತೋತ್ರ ಹೇಳ್ರಿ. ಪುರುಷರೇ ಇಲ್ಲೇ ಇದ್ದೀರಾ? ದೇವರು ನಿಮ್ಮಲ್ಲಿ ಕೆಲವೊಂದು ಕಾರ್ಯಗಳನ್ನ ಇಟ್ಟಿದ್ದಾರೆ ಅನ್ನೋರು ಮಾತ್ರ. ಹಲ್ಲೆಲೂಯಾ. ಯಾರೆಲ್ಲ ದೇವರ ಆಲಯದ ಒಳಗಡೆ ಬಂದು ಕುತ್ಕೊಂಡು ಕಾಲಿಟ್ಟು ಹೋಗಿದಾರೋ ಅವ್ರ ಮೇಲೆಲ್ಲ ದೇವರ ಕೆಲವೊಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಕೆಲವೊಂದು ಕಾರ್ಯಗಳನ್ನು ಇಟ್ಟಿದ್ದಾನೆ. ಕೆಲವೊಂದು ವಿಷಯ ಸಮಥಿಂಗ್ ಇಟ್ಟಿದ್ದಾನೆ. ಅದು ಯಾವತ್ತಿಗೂ ವ್ಯರ್ಥ ಆಗಲ್ಲ, ಅದು ಯಾವತ್ತಿಗೂ ವ್ಯರ್ಥ ಆಗಲ್ಲ. ದೇವರು ಹೇಳ್ತಾರೆ, ನಾನು ನಿನ್ನ ಕೈಯಲ್ಲಿ ಒಪ್ಪಿಸಿರುವ ಕೆಲವು ಕಾರ್ಯಗಳಿಗಾಗಿ ನಾನು ಲೆಕ್ಕ ಕೇಳ್ತೀನಿ. ಹಲ್ಲೆಲೂಯಾ. ಯಜಮಾನನು ಮತ್ತೆ ಬರ್ತಾನೆ, ಲೆಕ್ಕ ಕೇಳ್ತಾನೆ. ಈಗ ಲೆಕ್ಕ ಕೇಳುವಾಗ ನಾವೇನ್ ಮಾಡಬೇಕು? ಲೆಕ್ಕವನ್ನ ಒಪ್ಪಿಸ್ಬೇಕು. ದುಡ್ಡು ಲೆಕ್ಕ ಕೇಳ್ತಾನ, ಜಮೀನ್ ಲೆಕ್ಕ ಕೇಳ್ತಾನ, ಸೈಟ್ ಲೆಕ್ಕ ಕೇಳ್ತಾನೆ, ಎಷ್ಟಡಿ ಸಂಪಾದನೆ ಮಾಡಿದೆ ಅಂತ, ಒಡವೆ ಲೆಕ್ಕ ಕೇಳ್ತಾನ, ಮತ್ತೇನ್ ಲೆಕ್ಕ ಕೇಳ್ತಾರೆ? ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾನು ರೌಡಿ ಆಗಿದೆ, ಪೊರ್ಕಿ ಆಗಿದೆ, ಪರೋಡಿ ಆಗಿದೆ.
ಒಬ್ಬ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಏನು ಇರಬಾರ್ದು ಆ ಎಲ್ಲಾ ಸ್ವಭಾವಗಳನ್ನು ಒಳಗಡೆ ಇತ್ತು. ಪಾಪಿಯಾಗಿ ಅಲಿತಾ ಇದೆ, ದ್ರೋಹಿ ನೀಚನಾಗಿ ಅಲಿತಾ ಇದೆ. ಯಾರು ಗಮನಿಸಿಲ್ಲ, ಯಾರು ನೋಡಿಲ್ಲ, ಬುದ್ಧಿ ಮಾತು ಹೇಳೋರಿಲ್ಲ. ಆ ಟೈಮ್ನಲ್ಲಿ ಯಾವ ದೇವರು ಮಾದಗರ ದೇವರು, ಯಾವ ದೇವರು ಕ್ರಿಶ್ಚಿಯನ್ ದೇವರು, ಯಾವ ದೇವರು ಫಾರಿನ್ ದೇವರು, ಯಾವ ದೇವರು ಕೀಳು ಜಾತಿಯ ದೇವರು ಅಂತೇಳಿ ತಿರಸ್ಕಾರ ಮಾಡಿದ್ವೋ ಅದೇ ದೇವರನ್ನ ಆರಾಧಿಸುವಂತ ಮಕ್ಕಳು ಅಪ್ಪ ಹಿಂಗಿದೆ ಹಿಂಗಿದೆ ಅಂತ ಹೇಳುವಾಗ ಸ್ವಲ್ಪ ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತು. ನನ್ನ ಆತ್ಮಿಕ ಹೃದಯದ ಕಣ್ಣು ಸ್ವಲ್ಪ ತೆರೆಯಲ್ಪಡ್ತು. ಆತ್ಮಿಕ ಮನಸ್ಸಿನ ಕಣ್ಣುಗಳು ಸ್ವಲ್ಪ ತೆರೆಯಲ್ಪಡ್ತು. ಅವರು ಹೇಳದೆ ಇದ್ದಿದ್ರೆ, ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡದೆ ಇದ್ದಿದ್ರೆ ಇವತ್ತು ನಾನು ಈ ಚರ್ಚಲ್ಲಿ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಸ್ವಾಮಿ ಅವರಲ್ಲಿಟ್ಟಂತ ಕೆಲವೊಂದು ಕೃಪೆಯನ್ನ ಅವರೇನು ಮಾಡಿದ್ರು, ಉಪಯೋಗಿಸಿದ್ರು. ಯೇಸು ಸ್ವಾಮಿ ಅವರಲ್ಲಿಟ್ಟಂತ ಕೆಲವೊಂದು ಕೃಪೆಯನ್ನ ನನ್ನ ಮೇಲೆ ಅವರು ಉಪಯೋಗಿಸಿದ್ರು. ಇವತ್ತು ಆ ಕೃಪೆ ನಿಮಿತ್ತವಾಗಿ ನಾನು ಆದಾಯವಾಗಿದ್ದೇನೆ. ನಾನು ದೇವರ ರಾಜ್ಯಕ್ಕಾಗಿ ಆದಾಯವಾಗಿದ್ದೀನಿ. ಈಗ ದೇವ್ರು ಬರ್ತಾರೆ, ಲೆಕ್ಕ ಕೇಳ್ತಾರೆ, ಲೆಕ್ಕ ಒಪ್ಸು. ದೇವ್ರ ದುಡ್ಡು ಲೆಕ್ಕ ಕೇಳಲ್ಲ, ಬೆಳ್ಳಿ ಬಂಗಾರ ಸೈಟ್ ಜಮೀನು ಆಸ್ತಿ ಅವ್ರ ಲೆಕ್ಕ ಕೇಳಲ್ಲ. ಲೆಕ್ಕ ಕೇಳಲು ನೀನು ಎಷ್ಟು ಆತ್ಮಗಳನ್ನು ಆದಾಯ ಮಾಡಿದೆ. ಅರ್ಥ ಆಗಿಲ್ಲಲ್ಲ? ಬೈಬಲ್ ಅಲ್ಲಿ ವಾಕ್ಯ ಬೆಳೆದ ಮನುಷ್ಯನಿಗೆ ಆತ್ಮ ಇದೆಯಲ್ಲ, ಆ ಆತ್ಮಕ್ಕೆ ಇಡೀ ಪ್ರಪಂಚವೇ ಮಾರಿ ಬೆಲೆ ಕಟ್ಟಿದ್ರು ಕೂಡ ಆ ಆತ್ಮಕ್ಕೆ ಬೆಲೆ ಕಟ್ಟಕ್ಕಾಗಲ್ವಂತೆ. ಅಷ್ಟು ರೇಟ್ ಇದೆ ಆತ್ಮಕ್ಕೆ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಬನಶಂಕರಿ ನೋಡಿದ್ದೀರಾ? ಆ ಬನಶಂಕರಿ ಮೊತ್ತ ಮಾರ್ಬಿಟ್ರೆ ಎಷ್ಟು ಕೋಟಿ ಬರ್ತದೆ? ನಿಮ್ಗೇನ ಅರ್ಥ ಆಗಿಲ್ಲಲ್ಲ? ನಿಮ್ಗೇನ ಅರ್ಥ ಆಗಿಲ್ಲ. ಈಗ ದೇವನಹಳ್ಳಿ ಏರ್ಪೋರ್ಟ್ ಗೊತ್ತಾ? ಏರ್ಪೋರ್ಟ್, ಆ ಏರ್ಪೋರ್ಟ್ ಬೇಡ ಬಿಟ್ರಿ ಪಾಪ, ನೀವು ಅಷ್ಟು ದೂರ ಹೋಗೋದೇನೆ ಬೋ ಅಂತ ಕೂತಿದ್ರಿ. ಹೌದಾ? ಏರ್ಪೋರ್ಟ್ ಅಲ್ಲ, ನೈಸ್ ರೋಡ್ ಟೋಲ್ಗಳು ಗೊತ್ತಾ? ದಿವಸಕ್ಕೆ ಎಷ್ಟು ಕೋಟಿ ಸಂಪಾದನೆ ಮಾಡ್ತಾವ್ರೆ? ಲೆಕ್ಕ ಹಾಕ್ಲಿಕ್ಕೆ ಕೈಯಲ್ಲಿ ಆಗಲ್ಲ, ಅದ್ರಲ್ಲಿ ಮಿಷಿನ್ ಇಟ್ಬಿಟ್ಟವ್ರೆ ಎಲ್ಲ ಕಡೆ. ಅಷ್ಟೋ ಕೋಟಿ ದಿವಸಕ್ಕೆ ಎಷ್ಟೋ ಕೋಟಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಆ ಟೋಲ್ ನ ಮಾರಿದ್ರೆ ಎಷ್ಟು ಕೊಡ್ಬೋದು? ಆ ಟೋಲ್ ಮೊತ್ತ ಮಾರ್ಬಿಟ್ರೆ ಎಷ್ಟು ಬರ್ತದೆ? ಎಷ್ಟೋ ಕೋಟಿ ಬರುತ್ತದೆ. ಅದೇ 5 ಕೋಟಿ ಕೊಟ್ರೇನೆ ನಿಮ್ಗೆ ಲೈಫ್ ಸೆಟ್ಲು, ಆರಾಮಾಗಿ ಮಲ್ಕೊಂಡ್ ತಿಂತೀರಲ್ಲ ನೀವು. ಅದಕ್ಕೆ ದೇವ್ರು ಕೊಡಲ್ಲ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈಗ 5 ಕೋಟಿ ದೇವ್ರು ನಿಮ್ಗೆ ಕೊಟ್ರು, ಏನ್ ಮಾಡ್ತೀರಾ? ಅಬ್ಬಾ ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡು ನಾನ್ ಜೀವನ ಕಳಿಬಹುದು, ಲೈಫ್ ಸೆಟ್. ಅದಕ್ಕೆ ಮಗನೇ ಪರ್ಮನೆಂಟ್ ನೀನ್ ಮಲ್ಕೊಂಡ್ಬಿಡ್ತಿ ಅಂತ ಹೇಳ್ಬಿಟ್ಟು ದೇವ್ರು ಕೊಟ್ಟಿಲ್ಲ. ಹಲ್ಲೆಲೂಯಾ. ಈಗ ಟೋಲ್ ಮಾರೋ ಕಾಸು ಬರೀ ಜಸ್ಟ್ ನಮ್ಗೆ 5 ಕೋಟಿ ಸಿಕ್ಕಿದ್ರೇನೆ ಲೈಫ್ ಸೆಟ್ಲ್ ಅಂತ ಹೇಳ್ತೀವಿ. 5 ಕೋಟಿ ಅಂತದ್ರಲ್ಲಿ ಆ ಟೋಲ್ ಮಾರಿದ್ರೆ ಎಷ್ಟೋ 1000 ಕೋಟಿ ಬರುತ್ತ್ರಿ, ಬರೀ ಟೋಲ್ ಮಾತ್ರ. ದೇವ್ರು ಹೇಳ್ತಾ ಇದಾರೆ ಏನ್ ಗೊತ್ತಾ? ಇಡೀ ಪ್ರಪಂಚವನ್ನೇ ಮಾರಿದ್ರು, ಇಡೀ ವರ್ಲ್ಡ್, ಇಡೀ ಪ್ರಪಂಚ ಮಾರಿ ದುಡ್ಡು ತಗೊಂಡು ಬಂದ್ರು ಕೂಡ ನಿನ್ನ ಒಳಗಡೆ ಇರುವ ಆತ್ಮಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಷ್ಟು ರೇಟ್ ಅಂತ ನಿನ್ನ ಆತ್ಮಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಅದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಅದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ. ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಒಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ.
ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ನಾ ಸಾರುವೆ ಶುಭ ವಾರ್ತೆಯ, ನಾ ಸಾರುವೆ ಶುಭ ವಾರ್ತೆಯ. ಯಾರೇ ನನಗಿದ್ದರೆ, ಯಾರೇ ಹಾಗೆ ಮಾಡಿದರು, ನಾ ಸಾರುವೆ ಶುಭ ವಾರ್ತೆಯ, ನಾ ಸಾರುವೆ ಶುಭ ವಾರ್ತೆಯ. ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ನಾ ಸಾರುವೆ ಶುಭ ವಾರ್ತೆಯ, ನಾ ಸಾರುವೆ ಶುಭ ವಾರ್ತೆಯ. ಯಾರೇ ನನಗಿದ್ದರೆ, ಯಾರೇ ಹಾಗೆ ಮಾಡಿದರು, ನಾ ಸಾರುವೆ ಶುಭ ವಾರ್ತೆಯ, ನಾ ಸಾರುವೆ
ಎಂಬುದಾಗಿ ಇವರುಗಳ ಮೇಲೆ ಹಾರಿರಿ, ಇವರುಗಳ ಮೇಲೆ ಇಳಿರಿ. ದಗ 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 ಶಬ್ದವಾದಿಗಾರಗಸೆ ಪ್ರೌಢ ಪ್ರಮಾಣ ರಬ 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 ಶಬ್ದವಾದಿಗಾರಗಟ್ಟು ರಾ 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 ದಗ ದಗ ಶಬ್ದವಾದಿಗಾರಗಸೆ Praise the Lord. Praise the Lord. Hallelujah. Hallelujah. Praise the Lord. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಾನೊಬ್ಬನೇ ಮಗನನ್ನ ನಮಗಾಗಿ ಕಳಿಸಿಕೊಟ್ಟನು. ಇವತ್ತು ಆತನ ಸುರಿಸಲ್ಪಟ್ಟ ರಕ್ತ ನಮ್ಮನ್ನೆಲ್ಲ ಒಂದು ಮಾಡಿದೆ ಇಲ್ಲಿ, ನಮ್ಮನ್ನೆಲ್ಲ ಒಂದು ಸೇರಿಸಿದೆ ಇಲ್ಲಿ, ನಮ್ಮನ್ನ ರಕ್ಷಿಸಿದೆ ಇಲ್ಲಿ, ನಮ್ಮನ್ನು ಕಾಪಾಡಿದೆ ಇಲ್ಲಿ. ಹಲ್ಲೆಲೂಯಾ. ಮನುಷ್ಯನು ಪಾಪ ಮಾಡಿ ಏನು ಕಳ್ಕೊಂಡಿದ್ದಾನೆ? ವಾಕ್ಯ ಏನ್ ಹೇಳ್ತಾ, ಬೈಬಲ್ ಅಲ್ಲಿ ವಾಕ್ಯ, ಮನುಷ್ಯನು ಪಾಪ ಮಾಡಿ ಏನು ಕಳ್ಕೊಂಡಿದ್ದಾನೆ? ದೇವರ ಮಹಿಮೆಯನ್ನ, ದೇವರ ಒಡಂಬಡಿಕೆಯನ್ನ, ದೇವರ ಸಂಬಂಧವನ್ನ ಒಡೆದುಕೊಂಡಿದ್ದಾನೆ. ಒಡೆದೋಗಿದೆ, ಬಿರುಕು ಬಿದ್ದಿದೆ, ನಷ್ಟ ಆಗಿದೆ. ಹಲ್ಲೆಲೂಯಾ. ಈಗ ಈ ಪಾಪಿ ಹತ್ರ ದೇವ್ರು ಬರಕ್ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಈ ಪಾಪಿ ಹತ್ರ ದೇವರು ಬರಬೇಕಾದ್ರೆ ಆ ಮನುಷ್ಯನು ಪರಿಶುದ್ಧನಾಗಿರ್ಬೇಕು. ಈಗ ಆ ಮನುಷ್ಯನನ್ನ ಪರಿಶುದ್ಧ ಮಾಡ್ಲಿಕ್ಕೆ ಬ್ಲೀಚಿಂಗ್ ಪೌಡರ್ಲಿಕ್ಕೆ ಸಾಧ್ಯವಿಲ್ಲ, ಆಸಿಡ್ಗೆ ಸಾಧ್ಯವಿಲ್ಲ. ಈಗ ಈ ಮನುಷ್ಯನ ಹೃದಯದಲ್ಲಿರುವಂತ ಪಾಪ ಶುದ್ಧಿಯಾಗಬೇಕಾದ್ರೆ ಒಬ್ಬ ಪರಿಶುದ್ಧವಾಗಿರೋ ಮನುಷ್ಯನ ರಕ್ತ ಬೇಕು. ಆ ರಕ್ತವೇ ಯೇಸುವಿನ ರಕ್ತ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಮಂಗನಿಂದ ಮಾನವ ಅಲ್ಲ. ಮಂಗನಿಂದ ಮಾನವ ಆಗಿರೋ ಅಟ್ಲೀಸ್ಟ್ ದಿವಸಕ್ಕೆ ಒಂದ್ 2 ಮರ ಆರ್ಬೇಕಾಗಿತ್ತು ನಾವು, ಅಲ್ವರ? ಮಂಗನಿಂದ ಮಾನವ ಆಗಿದ್ರೆ ದಿವಸಕ್ಕೆ 1-2 ಮರಕ್ಕಾದ್ರೆ ಆರಿ ಒಂದ್ ಇಷ್ಟಾದ್ರೂ ಬಾಲ ಇರ್ಬೇಕಾಗಿತ್ತು ನಮಗೆ. ಇದೆಯಾ ಬಾಲ? ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ರ, ಬಾಲನೂ ಇಲ್ಲ, 2 ಮರನೂ ಜಿಗಿತಾ ಇಲ್ಲ. ಮಂಗನಿಂದ ಮಾನವ ಆಗಿದ್ರೆ ಇವತ್ತು ಎಷ್ಟೋ ಮಂಗಳಿದೆ, ಅಟ್ಲೀಸ್ಟ್ ಮನೆಯ ಕಟ್ಕೊಂಡು ಮನೆಯೊಳಗಡೆ ಸಂಸಾರ ಮಾಡ್ತಾ ಇತ್ತು. ಹೌದಾ ಇಲ್ಲ? ಈಗ ನಾವು ಮನುಷ್ಯರಾಗಿದ್ದಕ್ಕೆ ನಮಗೆ ಸಂಸಾರ ಮಾಡ್ಲಿಕ್ಕೆ ಏನ್ ಬೇಕು? ಮನೆ ಬೇಕು. ಯಾಕೆ? ನಮ್ಗೆ ಬುದ್ಧಿ, ತಿಳುವಳಿಕೆ, ಜ್ಞಾನ ಎಲ್ಲ ಇದೆ. ಮಂಗಗಳಿಗೆ ಇದೆಯಾ? ಮತ್ತೆ ಆ ಮಂಗಳೆಲ್ಲ ಯಾಕೆ ಮಂಗಳೇ ಆಗಿದೆ, ಮನುಷ್ಯ ಆಗಿಲ್ಲ? ಮಂಗನಿಂದ ಇವತ್ತು ಕೂಡ ಕಾಡಲ್ಲ 50-60 ವರ್ಷ ಆಗಿರೋ ಮಂಗ ತರನೇ ಇದೆ, ಮಾನವ ಆಗಿಲ್ಲ. ಈಗ ನೀವ್ ಹೇಳ್ಬೇಕು, ಮಂಗನಿಂದ ಮಾನವನ, ಮಣ್ಣಿಂದ ಮಾನವನ? ಕೋಳಿ ಮೊದಲ, ಮೊಟ್ಟೆ ಮೊದಲ? ಎಲ್ಲದಕ್ಕೂ ಆನ್ಸರ್ ಬೈಬಲ್ ಅಲ್ಲಿ ಇದೆ. ಹಲ್ಲೆಲೂಯ. ನಾನ್ ದೇವ್ರು ಫಸ್ಟ್ ಸೃಷ್ಟಿ ಮಾಡಿದ ಮೊಟ್ಟೆ ಅಲ್ಲ. ನಾನ್ ದೇವ್ರು ಫಸ್ಟ್ ಸೃಷ್ಟಿ ಮಾಡಿದ ಎಲ್ಲ ಪಕ್ಷಿ ಪ್ರಾಣಿಗಳನ್ನ ಎಲ್ಲ ಸೃಷ್ಟಿ ಮಾಡಿದ. ಹೇಳಿದ್ರು, ಹೋಗ್ರಿ ಭೂಮಿ ಮೇಲೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಹಬ್ಬಿರಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಮೊಟ್ಟೆ ಬಂದಿದ್ದು. ಹಲ್ಲೆಲೂಯಾ. ಕೋಳಿಯಿಂದ ಮೊಟ್ಟೆ, ಆ ಮೊಟ್ಟೆಯಿಂದ ಮರಿ. ಡೈರೆಕ್ಟ್ ಕೋಳಿಗೆ ಹೋಗ್ಬಿಟ್ಟು ಬೇಗ ಮಾಡ್ಕೊಂಡು ತಿನ್ಬಿಡೋಣ ಅಂತ. ಹಲ್ಲೆಲೂಯಾ. ಕೋಳಿಯಿಂದ ಮೊಟ್ಟೆ, ಮೊಟ್ಟೆಯಿಂದ ಮರಿ, ಮರಿಯಿಂದ ಕೋಳಿ. ಹಲ್ಲೆಲೂಯಾ. ಹಾಗೆಯೇ ಮಂಗನಿಂದ ಮಾನವ ಅಲ್ಲ. ಇವತ್ತು ಕೂಡ ಮಂಗಗಳಿವೆ, ಮಂಗಗಳೇ ಹಾಗೆ ಇದೆ. ಮನುಷ್ಯನು, ದೇವರು ಈ ಭೂಮಿ ಮೇಲೆ ಇಳಿದು ಬಂದು ಮನುಷ್ಯನನ್ನ ದೇವ್ರು ಏನ್ ಮಾಡಿದ್ರು, ಮಣ್ಣು ಅಂತ ಹೇಳುವಾಗ ಏನೋ ಮೇಲೆ ಭೂಮಿ ಮೇಲಿರೋ ಮಣ್ಣಲ್ಲ ಅದು. ಭೂಮಿ ಒಳಗಡೆ ಒಂದು ಸ್ಪೆಷಲ್ ಮಣ್ಣು ಇದೆಯಂತೆ. ಆ ಮಣ್ಣು ತೆಗೆದುಕೊಂಡು ಆ ಮಣ್ಣಿನಿಂದ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡ್ದ.
ಕೆಲ ಜನರು ನೋಡಿದಿರಾ, ಕೆಲ ಜನರು ಹೇಳ್ತಾರೆ, ಏನಕ್ಕೆ ಮಗು ಯಾವಾಗ್ಲೂ ಹಿಂಗೆ ಇರ್ತದೆ, ಮಗು ನೋಡಿದ್ರೆ ಹೆಂಗ್ ಮಲ್ತದೆ ಕೈ ಎತ್ಕೊಂಡು, ಹಿಂಗ ಏನ್ ಕುಷ್ಟ್ರಾಗ ಬಂದಿದ್ಯಾ, ಹೆಂಗ್ ಮಲಗ್ತದೆ ಮಕ್ಕಳು? ನಮ್ ತಾತ ನಮ್ಮ ಅಜ್ಜಿ ಒಂದು ಟೈಲ ಕೊಡಿಯೋರು, ಏನು ಮಣ್ಣು ಹೊರ್ತಾ ಇದಾರೆ ಅಂತ. ಅದು ಯಾರಿಗೂ ಹೊರ್ತಾ ಇದ್ರ ಏನೋ ಗೊತ್ತಿಲ್ಲ, ಮಕ್ಕಳ ಕೈ ಮಣ್ಣು ಹೊರಿಸ್ತಾರಂತ. ಯಾರು? ಅಲ್ಲೂಯ್ಯ. ಕೆಲವು ಜನ ನೋಡು ಮಕ್ಕಳು ಮಣ್ಣು ಹೊಡೆದು ಕೈಯೆಲ್ಲ ಮೇಲೆಲ್ಲ ಮಣ್ಣಾಗಿದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಯಾರು ಮಕ್ಕಳು ಗಲೀಜಲ್ಲಿ ಚಿಕ್ಕ ಮಕ್ಕಳಿಗೆ ಮಣ್ಣು ಧೂಳು ಆಗಿ ಆಗ್ತದೆ. ಈ ನಮ್ಮ ಅಜ್ಜಿ ತಾದವರೆಲ್ಲ ಏನ್ ಮಾಡೋರು, ಮಣ್ಣು ಹೊರದು ನೋಡು ಕೈಯೆಲ್ಲ ಮಣ್ಣುಗಳು ಕಾಣಿಸ್ತಿದೆ ನೋಡು ಅಂತ ತೋರಿಸೋರು. ಅಲ್ಲೂಯ್ಯ. ಅಂದ್ರೆ ಮಂಗನಿಂದ ಮಾನವ ಅಲ್ಲ, ಮಣ್ಣಿನಿಂದ ಮಂಗ ಅಲ್ಲ, ಮಣ್ಣಿನಿಂದ ಮಂಗ ಅಲ್ಲ, ಮಣ್ಣಿನಿಂದ ಮಾನವ. ಆ ಮೊದಲನೆಯ ಆ ಮಾನವನ ಹೆಸರು ಏನು ಗೊತ್ತಾ? ಆದಾಮ. ಯಾವಮ್ಮ? ಬರಾಕ್ ಒಬಾಮ ಅನ್ಬೇಡ್ರಿ. ಆ ಮೊದಲನೆಯ ಮಾನವನ ಹೆಸರೇನು? ಈ ಪ್ರಪಂಚದಲ್ಲಿ ದೇವರು ಸೃಷ್ಟಿ ಮಾಡಿದ ಮೊದಲನೇ ಮನುಷ್ಯ ಆದಾಮ. ಎರಡನೇದು ನಾರಿ. ಆಮೇಲೆ ಬಂದಿದ್ದು ನಾರಿಯ ಸೀರೆ ಕದ್ದ ಕಳ್ಳ ಕೃಷ್ಣನು. ಏನ್ ಕದ್ನಂತೆ? ಯಾರು? ದೇವ್ರು. ಪ್ರೈಸ್ ದಿ ಲಾರ್ಡ್. ನಾರಿ ಮಣ್ಣಿಂದ ಬಂದಿಲ್ಲ, ಆ ಮಣ್ಣಿಂದ ದೇಹ ಉತ್ಪತ್ತಿ ಆಗಿರುವ ಮನುಷ್ಯನ ಪಕ್ಕೆ ಎಲುಬಿನಿಂದ ದೇವ್ರೇನು ಮಾಡಿದ್ರು? ಒಂದು ಸ್ತ್ರೀಯನ್ನ ಉಂಟು ಮಾಡಿದ್ರು. ಇವತ್ತು ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ರಿ, ಒಂದು ಸ್ತ್ರೀಯರಿಗೆ ಪಕ್ಕೆ ಎಲುಬು ಜಾಸ್ತಿ ಇರುತ್ತೆ, ಪುರುಷರಿಗೆ ಒಂದು ಪಕ್ಕೆ ಎಲುಬು ಕಡಿಮೆ ಇರುತ್ತೆ. ಅಲ್ಲೋಯಾ, ಅಲ್ಲ ನಮ್ಗೆಲ್ಲ ಪ್ರೂಫ್ ಬೇಕಲ್ಲ, ಪ್ರೂಫ್ ಇಲ್ಲ ಅಂದ್ರೆ ಆಗ್ತದಾ? ಅದಕ್ಕೆ ದೇವ್ರು ಪ್ರೂಫ್ ಅಷ್ಟೇ ಇಟ್ಬಿಟ್ಟಿದ್ದಾರೆ. ಮಣ್ಣು ಜನರು ಎಷ್ಟು ಬಡ್ಕೊಂಡ್ರೆ ನಂಬಲ್ಲ, ಅದಕ್ಕೆ ಪ್ರೂಫ್ ಇಡೋಣ ಅಂತೇಳಿ ಇವತ್ತಿಗೂ ಕೂಡ ದೇವ್ರು ಪ್ರೂಫ್ ಇಟ್ಟಿದ್ದಾರೆ. ನೀವು ಹೋಗಿ ಚೆಕ್ ಮಾಡಿಸಿ, ಸ್ತ್ರೀಯರಿಗೆ ಪಕ್ಕ ಎಲುಬುಗಳು ಒಂದು ಜಾಸ್ತಿ ಇರುತ್ತೆ, ಪುರುಷರಿಗೆ ಒಂದು ಮೂಳೆ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ದೇವರು ಫಸ್ಟ್ ಅಧೋಲೋಕದಲ್ಲಿ ಮಣ್ಣು ತೆಗೆದುಕೊಂಡು ಒಬ್ಬ ಮನುಷ್ಯನನ್ನ ಗಂಡನ ಸೃಷ್ಟಿ ಮಾಡ್ದ. ಆ ಗಂಡಿಗೆ ಒಂದು ಸರಿ ಬೀಳುವಂತ ಒಂದು ಸ್ತ್ರೀ ಬೇಕು ಅಂತೇಳಿ ಆ ಪುರುಷನಿಗೆ ಗಾಢ ನಿದ್ರೆ ಕೊಟ್ಟು ಫಸ್ಟ್ ಆಪರೇಷನ್ ಮಾಡಿದೆ ನನ್ನ ದೇವರು. ಅನಸ್ತೆ ಇಂಜೆಕ್ಷನ್ ಕೊಟ್ಟಿದೆ ನನ್ನ ದೇವರು. ದೇವ್ರು ಏನ್ ಮಾಡ್ರಂತೆ? ಆ ಮನುಷ್ಯನಿಗೆ ಗಾಢ ನಿದ್ರೆ ಕೊಟ್ರಂತೆ. ಅನಸ್ತೆ ಕೊಟ್ರೆ ಏನಾಗುತ್ತೆ? ಗಾಢ ನಿದ್ರೆ. 2 ದಿನ ಆದ್ರೆ ಎದ್ದೇಳಬಾರ್ದು ಅಂತ ಇಂಜೆಕ್ಷನ್ ಕೂಡ ಇದೆ. ಅಲ್ಲೂಯ್ಯ. ಎಲ್ಲ ಡುಬಾಕೆ, ಎಲ್ಲ ಕಾಪಿ, ಎಲ್ಲ ಜೆರಾಕ್ಸ್ ಮಾಡ್ಬಿಟ್ಟು ನಾವು ಕಂಡಿಡ್ದಿದ್ದು. ಫ್ಲೈಟ್ ಯಾರು ಕಂಡಿಡ್ದಿದ್ದು? ನಾವು ಕಂಡಿಡ್ದಿದ್ದು. ಚಪ್ಪಲಿ ಯಾರು ಕಂಡಿಡ್ದಿದ್ದು? ನಾವು ಕಂಡಿಡ್ದಿದ್ದು. ಪ್ಯಾಂಟ್ ಯಾರು ಕಂಡಿಡ್ದಿದ್ದು? ನಾವು ಕಂಡಿಡ್ದಿದ್ದು. ಫೋನು ನಾವು. ಕಂಡಿಡ್ದವನು ಯಾರೋ, ಮಾಡಿದವನು ಯಾರೋ, ನಮ್ಮ ದೇಶಕ್ಕೆ ಜ್ಞಾನ ಸ್ಕೂಲ್ಗಳು ಪ್ರಾರಂಭ ಮಾಡಿದವ್ರು ಯಾರೋ, ಹಾಸ್ಪಿಟಲ್ಗಳು ಮಾಡಿದವ್ರು ಯಾರೋ. ಈಗ ಹಲ್ಲೆಲೂಯಾ. ಆ ಗಾಢ ನಿದ್ರೆ ಕೊಟ್ಬಿಡ. ಗಾಢ ನಿದ್ರೆಯಲ್ಲಿ ಮನುಷ್ಯನಿಗೊಂದು ಆಪರೇಷನ್ ಮಾಡ್ತಾವ ದೇವರು. ಅಂದ್ರೆ ಬ್ಲೇಡು ಗ್ಲೂ ತಗೊಂಡು ಏನು ಆಪರೇಷನ್ ಮಾಡಲ್ಲ, ಡೈರೆಕ್ಟ್ ಕೈಯಾಗ ತೆಗಿಯೋದು. ಅಂದ್ರೆ ವೈದ್ಯರ ಕೈಯಲ್ಲಿ ಆಗದೆ ಇರುವಂತದ್ದು ಇನ್ನೂ ಒಂದು ಹಾಸ್ಪಿಟ್ಲ್ ಇದೆ. ಅದು ಆತ್ಮಿಕ ಹಾಸ್ಪಿಟ್ಲು, ಅದು ದೇವರ ಸಾನ್ನಿಧ್ಯದ ಹಾಸ್ಪಿಟ್ಲು. ಅದಕ್ಕೆ ಒಂದು ಕುಂಡ್ರು ನಡೀತಾರೆ, ಕಿವುಡ್ರು ಕೇಳ್ತಾರೆ, ಕುಡ್ರು ಕಾಣ್ತಾರೆ. 7 ರೋಗ ಗುಣ ಆಗ್ತಾ ಇದೆ. ಒಂದೇ ಒಂದು ಪ್ರಾರ್ಥನೆ, ಯೇಸುವಿನ ನಾಮದಲ್ಲಿ ಹೀಲ್, ಗುಣ ಆಗ್ತಾ ಇದೆ. ಕ್ಯಾನ್ಸರ್ ಸೌಖ್ಯ ಆಗ್ತಾ ಇದೆ. ಯಾಕೆ? ಇಲ್ಲೊಂದು ಹಾಸ್ಪಿಟ್ಲ್ ಇದೆ. ಯಾವ ಹಾಸ್ಪಿಟ್ಲು? ದೇವರ ಹಾಸ್ಪಿಟ್ಲು. ಹಲ್ಲೆಲೂಯಾ. ಈಗ ಈ ಮನುಷ್ಯನಿಂದ ಬಂದವಳೇ ಅವ್ವ. ಆಮೇಲೆ ಅಜ್ಜಿ ತಾತ ಅನ್ಕೊಂಡ್ಬಿಟ್ರ. ಅವಳ ಹೆಸರು ಅವ್ವ ಅಂತೇಳಿ. ಗಂಡಿಗೆ ಆದಾಮ, ಹೆಣ್ಣಿಗೆ ಅವ್ವ ಅಂತೇಳಿ ದೇವರ ಹೆಸರಿಟ್ರು. ಅವರಿಂದ ಬಂದವ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ. ಅವರಿಬ್ಬರಿಂದ ನಾವು ಇಷ್ಟು ಬಂದಿರೋದು. ಎಷ್ಟು? ಮುಸ್ಲಿಮ್ಸು, ಕ್ರಿಶ್ಚಿಯನ್, ಅವ್ರಿಂದ ಇದೆಲ್ಲ ನಾ ಮಾಡ್ಕೊಂಡ್ರು. ಯೇಸು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿಲ್ಲ, ಯೇಸು ನಮ್ಮ ಆತ್ಮಗಳನ್ನು ಆದಾಯ ಮಾಡ್ಲಿಕ್ಕಾಗಿ ಬಂದವನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ?
ಮುಸ್ಲಿಮ್ಸು, ಕ್ರಿಶ್ಚಿಯನು, ಬೌದ್ಧ, ಅದು ಇದು, ಸಿಕ್ಕು, ಇದೆಲ್ಲ ನಾವ್ ಮಾಡ್ಕೊಂಡಿರೋದು. ನಾವೆಲ್ಲ ಒಂದೇ ತಾಯಿಯ ಅಲ್ಲೋಯ. ಯಾರ ಸಂತತಿ ನಾವೆಲ್ಲ? ಆದಾಮ ಅವರ ಅವರಿಂದ ಬಂದಿರೋರು ನಾವೆಲ್ಲ. ಈಗ ದೇವ್ರು ಏನ್ ಮಾಡಿದ್ರು ನೋಡ್ರಪ್ಪ, ದೇವ್ರು ಏನ್ ಮಾಡ್ರು, ಅವ್ರನ್ನ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡುವಾಗ ದೇವ್ರ ಮಹಿಮೇಲೆ ತುಂಬಿಸಿದ್ರು. ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ, ಅವ್ರು ಬೆತ್ತಲಾಗಿರೋದು ಕಾಣ್ತಾ ಇಲ್ಲ. ಯಾಕಂದ್ರೆ ದೇವ್ರ ಮಹಿಮೆ ತುಂಬ್ಕೊಂಡ್ಬಿಟ್ಟಿದೆ. ಯಾರ ಮೇಲೆ? ಮನುಷ್ಯರ ಮೇಲೆ. ದೇವ್ರ ಮಹಿಮೆ ತುಂಬ್ಕೊಂಡ್ಬಿಟ್ಟಿದೆ, ಬಟ್ಟೆ ಇಲ್ಲ. ಈ ಮಹಿಮೆ ಇರೋವರೆಗೂ ದೇವರು ಅವ್ರ ಹತ್ರ ಬರ್ತಾ ಇದ್ರು, ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು. ಅಲ್ಲಿ ಆಲ್ರೆಡಿ ಒಬ್ಬ ಸೈತಾನ ಇದ್ದ. ಯಾರು? ಸೈತಾನ. ಇವನು ಈ ಭೂಮಿ ಬರಕ್ಕಿಂತ ಮುಂಚೆ ಇವನು ಇದ್ದಿದ್ದೆ ಪರಲೋಕದಲ್ಲಿ. ಎಲ್ಲಿ? ಪರಲೋಕದಲ್ಲಿ. ಇವನೇನಾಗಿದ್ದ? ಸೈತಾನಕ್ಕಿಂತ ಮುಂಚೆ ದೇವದೂತನಾಗಿದ್ದ. ಯಾವ ದೂತ? ಇವನ ಕೆಲಸ ಪರಲೋಕದಲ್ಲಿ ಏನಾಗಿತ್ತು ಗೊತ್ತಾ? ಎಲ್ಲಾ ತರದ ಇನ್ಸ್ಟ್ರೂಮೆಂಟ್ಗಳನ್ನ ಅವನೇ ಬಾರಿಸ್ತಾ ಇದ್ದ. ನಿಮ್ಗೆ ಅರ್ಥ ಆಗಿಲ್ಲ? ಆ ದೂತನಿಗೆ ಭಯಂಕರ ರೆಕ್ಕೆಗಳಿತ್ತು. ಆ ರೆಕ್ಕೆ ಅವನ ದೇಹ ಪೂರ್ತಿ ಕೀಬೋರ್ಡ್, ಡ್ರಮ್ಸ್, ಪ್ಯಾಡ್, ತಬಲಾ, ವೀಣೆ ಎಲ್ಲ ಅವನ ಶರೀರದಲ್ಲಿ ಇತ್ತು. ಅದನ್ನೆಲ್ಲ ಅವನೇ ಬಾರಿಸ್ತಾ ಇದ್ದ. ಅವನು ಬಾರಿಸ್ತಾ ಇದ್ರೆ ಇಡೀ ಪರಲೋಕನ ಹಂಗೇ ತೇಲದಂತೆ ಮಹಿಮೆಯಲ್ಲಿ. ಅವನು ಅವೆಲ್ಲ ಬಾರಿಸ್ಬಿಟ್ಟು ಅವನು ಆಡ್ತಾ ಇದ್ರೆ ಪರಲೋಕದಲ್ಲಿ ದೇವರಾಗೆ ಮರ್ತೋಗ್ಬಿಡವ್ರಂತೆ. ಅಷ್ಟು ಮಹಿಮೆ ದೇವ್ರ ಅವನು ಕೊಟ್ಟಿದ್ರಂತೆ. ಒಂದಿನ ಆ ದೂತನಿಗೆ ಏನಾಯ್ತಂತೆ, ನನಗಿಷ್ಟು ಮಹಿಮೆ ಇದೆಯಲ್ಲ, ಇವನ್ ಯಾರು? ದೇವರಲ್ಲ, ದೇವರಿಗೆ ದೂತ. ಇವನ್ ಕೆಲಸ ಏನು? ದೇವ್ರನ್ನ ಆರಾಧನೆ ಮಾಡೋದು. ಇವನೇನು ಮಾಡ್ತಾನೆ? ಒಂದಿನ ಟಕ್ ಅಂತ ನಿನಗೊಂದು ಆಲೋಚನೆ ಬಂತು. ಏನಂತೇಳಿ, ನನಗಿಷ್ಟು ಮಹಿಮೆ, ಇಷ್ಟು ಶಕ್ತಿ, ಇಷ್ಟು ಸಾಮರ್ಥ್ಯ ಇದೆಯಲ್ಲ, ನಾನ್ ಯಾಕೆ ದೇವ್ರು ಕೂತಿರುವಂತ ಸಿಂಹಾಸನ ಮೇಲೆ ಒಂದ್ಸಾರಿ ಕೂತ್ಕೊಂಬಾರ್ದು ರೀ? ನನ್ನ ತಾಯಿ ನನ್ನ ಹೆಂಡತಿಯ ಗರ್ಭದಲ್ಲಿದ್ದು ಬಂದ್ಲಾ, ಅಥವಾ ನಾವು ನಮ್ಮ ತಾಯಿಯ ಗರ್ಭದಲ್ಲಿದ್ದು ಬಂದ್ವಾ? ಜೋರ ಮಾತಾಡಬೇಕು. ಇಲ್ಲ ನನ್ನ ಹೆಂಡತಿ ಗರ್ಭದಲ್ಲಿ ನಮ್ಮ ಅಮ್ಮನ ಇಟ್ಕೊಂಡು ಆಗ್ತದ? ಇವನ್ ಅದೇ ಕಿತಾಪತಿ. ಯಾರ್ದು? ಸೈತಾನ್. ಸೈತಾನ್ಗೆ ಹೆಸರು ಬರಕ್ಕಿಂತ ಮುಂಚೆ ಲೂಸಿಫರ್ ಅಂತ ಅವನ ಹೆಸರು. ಅವನ ಹೆಸರೇನು? ಲೂಸಿಫರ್. ಇವನೇನು ಮಾಡ್ತಾವ, ನಾನ್ ಯಾಕೆ ಈ ಸಿಂಹಾಸನ ಮೇಲೆ ಕುತ್ಕೊಂಬಾರ್ದು, ನಾನೊಂದ್ಸರಿ ಕುತ್ಕೊಬೇಕಲ್ಲ ಅಂತ ಆಲೋಚನೆ ಮಾಡ್ದ. ದೇವ್ರು ಬಿಡ್ತಾರ? ದೇವ್ರು ಹೇಳ್ತಾರೆ, ನನಗೆ ಸಲ್ಲತಕ್ಕ ಮಹಿಮೆಯನ್ನ ನಾನು ಇನ್ನೊಬ್ಬರಿಗೆ ಬಿಟ್ಟು ಕೊಡಲ್ಲ ಅಂತ ದೇವ್ರು ಹೇಳ್ತಾರೆ. ದೇವ್ರು ನೋಡಿದ್ರು, ಅಯ್ಯೋ ಪಾಪಿಸ್ತಾನೆ ಅಂತೇಳಿ ಎಕ್ಸು ಒಂದೇ ಒತ್ತಿದ್ದು ಕೆಳಗಡೆ. ಎಕ್ಸಿ ಒಂದೇ ಒತ್ತಿದ್ದು ಅಲ್ಲಿಂದ ಕೆಳಗಡೆ ಬಂದ್ ಬಿದ್ದ. ಕೆಳಗಡೆ ಬಂದ್ ಬಿದ್ದ ತಕ್ಷಣ ಇವನೇನಾಗ್ಬಿಟ್ಟ? ಸೈತಾನನ ಆಗ್ಬಿಟ್ಟ. ಇವಾಗ ಇವನೇನು ಗೊತ್ತಾ? ದೇವ್ರು ಏನೆಲ್ಲ ಮಾಡ್ತಾರೋ ದೇವ್ರಿಗೆ ಆಪೋಸಿಟ್ ಆಗಿ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ದ. ಈಗ ದೇವರು ತುಂಬಾ ಪ್ರೀತಿ ಮಾಡಲ್ಪಟ್ಟ ದೂತ ಆಗಿದ್ದ ಇವನು. ಈಗ ಆ ಜಾಗ ಖಾಲಿ ಆಗಿದೆಯಲ್ಲ. ಹಲೋ, ಆಯ್ತು, ಬಿಟ್ಬಿಡ್ತೀನಿ 5 ನಿಮಿಷ. ಇನ್ನ ಪ್ರಸಂಗದೊಳಗಡೆ ಹೋಗಿಲ್ಲ. ನಾನು ಮಿಕ್ಕಿದ್ ಬರೋ ವಾರ ಮಾಡ್ತೀನಿ. ನಾನು ಮುಚ್ಚಿಬಿಡ್ತೀನಿ. ಬೈಬಲ್ ಕ್ಲೋಸ್ ಮಾಡ್ಬಿಟ್ಟೆ. ಇನ್ನು 5 ನಿಮಿಷ ನನ್ನ ಕಡೆ ನೋಡ್ರಿ. ಪಾಪ ಎಲ್ರದು ಅಲ್ಲೂಗ್ಯ. ಈ ಲೂಸಿಫರ್ನ ದೇವ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ರಂತೆ. ಇವನ್ ತಪ್ಪು ಮಾಡಿದ ತಕ್ಷಣ ದೇವ್ರು ಹೋದ್ರು ಕೆಳಗಡೆ ಬಂದ್ ಬಿದ್ದ. ಈಗ ಆ ಜಾಗ, ಆ ಪ್ಲೇಸ್ ಖಾಲಿ ಆಗಿದೆ. ಈಗ ಅಲ್ಲಿ ಫಿಲ್ ಮಾಡ್ಬೇಕಲ್ಲ, ಈಗ ಅಲ್ಲಿ ತುಂಬಿಸ್ಬೇಕಲ್ಲ. ದೇವ್ರನ್ನ ಮಾಡಿದ್ರು, ಈ ಭೂಮಿ ಮೇಲೆ ಬಂದು ಈ ಆದಾಮ ಅವ ಇಬ್ಬರನ್ನ ಉಂಟು ಮಾಡಿದ್ರು. ಉಂಟು ಮಾಡಿ ಏನ್ ಮಾಡ್ರು, ಆ ಪ್ಲೇಸ್ ನಲ್ಲಿ ಇಟ್ರು. ಇವನ್ಗೆ ಇಷ್ಟ ಆಗಿಲ್ಲ. ನನಗೆ ಸಿಗದೆ ಇರೋದು ಇವ್ರಿಗೆ ಸಿಗಬಾರ್ದು ಅಂತೇಳಿ ಏನ್ ಮಾಡ್ದ, ಇವ್ರನ್ನ ಕೆಡಿಸ್ಲಿಕ್ಕೆ ನೋಡ್ದ. ಲಾಸ್ಟ್ಗೆ ಕೆಡಿಸ್ದ. ದೇವ್ರೇನ್ ಮಾಡಿದ್ರು, ಏದೇನ್ ತೋಟ ಅಂತೇಳಿ ಒಂದು ತೋಟ ಸೃಷ್ಟಿ ಮಾಡಿದ್ರು. ಆ ತೋಟದ ಒಳಗಡೆ ಈ ಆದಾಮ ಅವ್ರನ್ನ ಇಟ್ಟುಬಿಟ್ಟು ದೇವ್ರು ಹೇಳಿದ್ರು, ನೋಡ್ರಿ, ಈ ತೋಟದಲ್ಲಿ ಪೂರ್ತಿ ಯಾವ ಆಹಾರ ಬೇಕಾದ್ರೂ ನಿಮಗಿದೆ, ಯಾವ ಹಣ್ಣು ಬೇಕಾದ್ರೂ ನಿಮಗಿದೆ, ತಗೊಂಡು ತಿನ್ರಿ. ಆದ್ರೆ ಈ ತೋಟದ ಮಧ್ಯದಲ್ಲಿ ಒಂದು ಮರ ಇದೆ. ಆ ಮರದಲ್ಲಿ ಒಂದು ಹಣ್ಣಿದೆ. ಆ ಹಣ್ಣು ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಹಣ್ಣದು. ಅದನ್ನ ಮಾತ್ರ ನೀವು ತಿನ್ನಬಾರ್ದು, ತಿಂದ ದಿನವೇ ನೀವು ಸತ್ತೋಗ್ತೀರಾ ಅಂತ ದೇವರು ಇವರಿಗೆ ಹೇಳ್ತಾ ಇದ್ದಾರೆ. ಇವ್ರು ಸರಿನಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಇವ್ರು ತಿಂದಿಲ್ಲ, ಹತ್ರ ಹೋಗಿಲ್ಲ, ಏನು ಮಾಡಿಲ್ಲ.
ಗಂಡು ಎಲ್ಲೋ ಹೋಗಿರ್ತಾನೆ. ಈ ಅವ್ವ, ಈ ಸ್ತ್ರೀಗಳು ಸುಮ್ಮನೆ ಇರಲ್ಲ, ಕಿತಾಪತಿ ಏನಾದ್ರು ಮಾಡ್ತಾನೆ ಇರ್ತಾರೆ. ಈ ಸ್ತ್ರೀ ಏನ್ ಮಾಡಿದ್ಲು, ಅವ್ರ ಗಂಡ ಎಲ್ಲ ಹೋಗಿ ಬರಕಿದೆ ಅಷ್ಟೊಳಗಡೆ ಸುಮ್ಮನೆ ತಾನೇ ಎಷ್ಟೋ ಜಾಗ ಇದೆ, ಅಲ್ಲೇ ಹೋಗಿ ಸಾಯ್ಬೇಕಾ? ಬೇಡದ ಜಾಗದಲ್ಲೇ ಹೋಗೋದು ಇವ್ರು. ಎಲ್ಲ ನಷ್ಟನೇ, ಎಲ್ಲ ನಷ್ಟನೇ. ಈ ಸ್ತ್ರೀ ಹೋದ್ಲು. ಆಹಾ, ಮರ ಎಷ್ಟು ಚೆನ್ನಾಗಿದೆ, ಅಷ್ಟೇ ಅವಳು ಹೇಳಿದ್ದು. ಬಂದ ಯಾರು? ಅವ್ರ ಮಾವ. ಯಾರು? ಸೈತಾನನು. ಸರ್ಪದ ಒಳಗಡೆ ಪ್ರವೇಶ ಮಾಡಿ ನಡ್ಕೊಂಡು ಬಂದು ಸರ್ಪ ಮಾತಾಡ್ತಾ ಇದೆ. ಸೈತಾನ ಮಾತಾಡ್ತಾನೆ, ಏ ಅವ್ವ, ನಿನಗೆ ಯಾರು ಹೇಳಿದ್ದು? ನಾವು ಹಂಗೇನೆ, ನಿಮ್ಗೆ ಯಾರು ಹೇಳಿದ್ದು ಇದ್ ಮಾಡ್ರು? ಕಬಕ್ಕದ ಬಿದ್ದೋಗ್ಬಿಡ್ತಾರೆ, ಏನು ಆಲೋಚನೆ ಮಾಡಲ್ಲ. ಪಾಶ್ರಮ ಹೇಳ್ದಂಗೆ ಕಪ್ಪೆಗಳಿದ್ದ ಹಾಗೆ. ಅದ್ರಲ್ಲಿ ಒಂದು ಕಪ್ಪೆ ಬುದ್ಧಿವಂತ ಕಪ್ಪೆ, ಇನ್ನೊಂದು ಕಪ್ಪೆ ಡುಕ್ ಅಂತ ಜಿಬಿಕೊಂತ ದಬ್ಬಕ್ಕೆ, ಡುಕ್ ಅಂತ ಜುಮ್ಕೊಂತ ಆಲೋಚನೆ ಏನ್ ಮಾಡಲ್ಲ. ಇದು ಬಂತು. ಯಾರು? ಸೈತಾನ ಬಂದ. ಯಾಕೆ? ಇವನ ಆಲೋಚನೆ ಏನು? ನನಗೆ ಸಿಗದೆ ಇರೋದು ಇವ್ರಿಗೂ ಸಿಗಬಾರ್ದು. ಈಗ ನನ್ನ ಸ್ಥಾನ ಇವ್ರ ದೇವ್ರು ಕೊಟ್ಟಿದ್ರ, ಆ ಸ್ಥಾನ ಕಿತ್ಕೊಬೇಕು, ನಷ್ಟ ಪಡಿಸ್ಬೇಕಂತ ಬಂದ. ಏ ಅವ್ವ, ನಿನ್ಗೆ ಯಾರು ಹೇಳಿದ್ದು ತಿನ್ಬಾರ್ದು ಅಂತ? ತಿನ್ನು, ನೀನ್ ತಿಂದ್ರೆ ದೇವ್ರಾಗ್ಬಿಡ್ತೀಯ. ಅವಾಗ್ಲೇ ದೇವ್ರುಗಳು ಸೃಷ್ಟಿ ಆಗಿದ್ದು. ಅವಾಗಲೇ ದೇವ್ರುಗಳು, ಹೆಣ್ಣು ದೇವ್ರು, ಗಂಡು ದೇವ್ರು. ಅಲ್ಲೂಯ ಅಲ್ಲಿ ಅವನು ಹೇಳ್ತವನೆ, ನಿನ್ಗೆ ಯಾರು ಹೇಳಿದ್ದು? ನೀನ್ ತಿನ್ನು, ನೀನು ದೇವ್ರಂತೆ ಆಗ್ಬಿಡ್ತೀಯ, ನಿನ್ ಕಣ್ಣು ತೆರೆಯಲ್ಪಡುತ್ತೆ ಅಂತ ಎಲ್ಲ ಏನೇನೋ ಡುಬಾಗ್ ಮಾತ್ರ ಹೇಳ್ದ. ಹೇಳ್ಬೇಕಾ ಫಸ್ಟ್ ಇವರು? ಯಾರು ಇವರು? ಸ್ತ್ರೀಯರು. ಅಂದ್ಬಿಟ್ಟು ಕಿತ್ಕೊಂಡ್ಬಿಟ್ರು. ಕಿತ್ತು ತಿಂತಾವ್ರೆ. ಅದೇ ಟೈಮಲ್ಲಿ ಪಾಪ ಆದಮ ಬಂದ. ಯಾರೋ ಗಂಡು. ಏ ಅವ್ವ, ಏನ್ ಮಾಡಿದೆ ನೀನು? ದೇವ್ರು ಮುಟ್ಬೇಡ, ತಿನ್ಬೇಡ ಅಂತಂದ್ರೆ ಅವನು ಹೇಳ್ದ, ನಾನು ತಿಂದ ಸೂಪರ್ ಆಗಿದೆ ಗೊತ್ತಾ. ಹಂಗೇನೆ ನಿಮ್ಗೇನ್ ಗೊತ್ತು, ನೀವು ಒಂದ್ಸಾರಿ ಅಲ್ಲಿ ಬರ್ಬೇಕು, ಸೂಪರ್ ಆಗಿದೆ ಗೊತ್ತಾ. ಇವ್ರು ಹೌದೇನೋ, ಹೋಗಿದ್ದು ಸೂಪರ್ ಗೊತ್ತಿಲ್ಲ ಇವರಿಗೆ. ಸೈತಾನ ಇವ್ರ ಮೂಲಕ ಸುಪಾರಿ ಕೊಡ್ತಾವನೆ. ಅಲ್ಲೂಯ. ಏ ಅವ್ವ, ಯಾಕೆ ತಿಂತಾ ಇದ್ಯಾ? ಇಲ್ಲ, ಸೂಪರ್ ಆಗಿದೆ, ತಿನ್ನು. ಅವರು ತಿನ್ನದಿಲ್ದ್ರ ನೀನು ತಿನ್ನು. ಶಿಕ್ಷೆ ನನಗೆ ಯಾಕೆ? ನಿನಗೂ ಬರ್ಬೇಕು, ತಗೋ. ಕೋರ್ಟ್ ಈ ಮನುಷ್ಯ ಬುದ್ಧಿ ಆಲೋಚನೆ ಮಾಡಬಾರ್ದಾ? ಹೌದು, ನಾನೇನ್ ತಿಂದ್ಬಿಟ್ಲು, ಸತ್ತಿಲ್ಲ, ಬತ್ಕೊಳ್ಳೆ, ತಿಂದ್ಬಿಟ್ಟ. ಇಬ್ರು ತಿಂದಿದ ತಕ್ಷಣ ಫಟ್ ಅಂತ ಹೇಳಿ ನೋಡ್ತಾರೆ, ಅವ್ರು ಬೆತ್ತಲಾಗಿದ್ದಾರೆ. ಅಂದ್ರೆ ಆ ಮಹಿಮೆ, ಆ ದೇವರ ಬೆಳಕು ಅವ್ರನ್ನ ಬಿಟ್ಟು ಹೊಂಟೋಯ್ತು. ದೇವ್ರು ಅವ್ರಿಗೆ ಬಟ್ಟೆ ಹಾಕಿರ್ಲಿಲ್ಲ, ದೇವ್ರ ಮಹಿಮೆನೇ ಅವ್ರಿಗೆ ಬಟ್ಟೆ ಆಗಿತ್ತು. ಆ ಮಹಿಮೆ ಬಿಟ್ಟು ಹೋಗಿದ ತಕ್ಷಣ ಇವ್ರು ಬೆತ್ತಲೆ ಕಾಣ್ತಾ ಇದಾರೆ. ಅದಕ್ಕಿಂತ ಮುಂಚೆ ಭಯ ಇರ್ಲಿಲ್ಲ. ಅದಕ್ಕಿಂತ ಮುಂಚೆ ಸಿಂಹ, ಹುಲಿ, ಚಿರತೆ ಎಲ್ಲ ಪಕ್ಕದಲ್ಲೇ ಇದೆ, ಮುಡ್ತಾ ಇದಾರೆ, ಪಕ್ಕದಲ್ಲಿ ಮಲ್ತಾ ಇದೆ, ಭಯ ಇಲ್ಲ. ಯಾವಾಗ ಈ ಪಾಪ ಮಾಡಿದ್ರು, ಸಿಂಹ ಜಿಗಿತಾ ಇದೆ, ಮೇಘಗಳನ್ನ ತಿಂತಾ ಇದೆ, ಸಿಂಹ ಜಿಗಿತಾ ಇದೆ, ಇವ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇವ್ರಿಗೆ ಭಯ ಉಂಟಾಯ್ತು. ಯಾವಾಗ ಪಾಪ ಅನ್ನೋದು ಮನುಷ್ಯನಲ್ಲಿ ಬಂತು, ಆವಾಗ ಭಯ ಉಂಟಾಯ್ತು. ಯಾವಾಗ ಪಾಪ ಅನ್ನೋದು ಬಂತು, ದೇವರ ಮಹಿಮೆ ಬಿಟ್ಟೋಯ್ತು. ಅರ್ಥ, ದೇವರ ಒಡಂಬಡಿಕೆ, ದೇವರ ಸಂಬಂಧ ಮೂರಿದು ಕೆಳಗಡೆ ಬಿತ್ತು. ದೇವರು ಪರಿಶುದ್ಧನು, ಅವನು ಪಾಪ ಮೆಚ್ಚಲ್ಲ. ಆದ್ರೆ ಈ ಸೈತನ ಪಾಪ ಮಾಡಿಸ್ದ, ದೇವರಿಗೆ ಅಸಹ್ಯವಾಗಿ ಮಾಡ್ದ, ದೇವರನ್ನ ಮನುಷ್ಯರನ್ನ ದೂರ ಮಾಡ್ದ. ಈಗ ಇವರಿಬ್ಬರನ್ನ ಒಂದು ಮಾಡ್ಲಿಕ್ಕಾಗಿ ಬಂದಂತವನೇ ಯೇಸು. ಹಾಲೆಲೂಯ. ನಾವೆಲ್ಲ 2G ನೆಟ್ಗಳಿದ್ದಂಗೆ. 2G 5G ನೆಟ್ಟಿಗೆ ಏನ್ ಡಿಫ್ರೆಂಟ್ ಇದೆ? ಕ್ಲೀನ್ ಆಗಿ ಹೇಳ್ರಿ. ಏನು ಹಂಗೆ ನೀವು ಇವಾಗ ಇಷ್ಟು ಭಯಂಕರವಾದ ಆಲೋಚನೆ ಹೇಳಿದ ಮೇಲೆ 2G ಕಾಲ ಹೋಯ್ತು. ನಾವು 5G ಆಲ್ರೆಡಿ ಬೇರೆ ಕಡೆ ಎಲ್ಲ 7G ಬಂದ್ಬಿಟ್ಟಿದೆ, 8G ಬಂದ್ಬಿಟ್ಟಿದೆ. ಅಲ್ಲೆಲ್ಲ ಬಂದ್ಮೇಲೆ ಇಲ್ಲಿ ಫೈನಲ್ ಆಗಿ ಬರೋದು. ನಾವೆಲ್ಲ ಅಯ್ಯೋ 5G ಅಂತೀವಿ. ಈ 5G ಬರೋಕ್ಕಿಂತ ಮುಂಚೆ ಆಲ್ರೆಡಿ ಬೇರೆ ದೇಶಗಳಲ್ಲಿ 5G ಇತ್ತು. ನಮ್ಮ ದೇಶದಲ್ಲಿ ಇವಾಗಲೇ ಬಂದಿರೋದು 5G ಅಂತ. ಅದಕ್ಕೆ ಆಶ್ಚರ್ಯ. ನಾವೆಲ್ಲ ಹೇಗೆ ಉಸಿರೇ ಬರ್ತಾ ಇಲ್ಲ, ಒಪ್ಕೊಳಕ್ ಯಾರು ತಯಾರಿಲ್ಲ. ಆದಮ್ಮ ಅವನ ಕತೆ ಆಯ್ತು. ಅಲ್ಲೆಲೂಯ. ಇವ್ರು ತಪ್ಪು ಮಾಡ್ಬಿಟ್ರು. ದೇವ್ರು ಯಾವಾಗ್ಲೂ ಸಾಯಂಕಾಲ ಹೊತ್ತು ಬರ್ತಾ ಇದಾರಂತೆ ಅವ್ರಿಬ್ಬರ ಹತ್ರ ಮಾತಾಡಕ್ಕೆ, ಹಾಗೆ ಸಮಯ ಕಳೀಲಿಕ್ಕೆ. ನೆನೆಸ್ಕೊಂಡು ನೋಡ್ರಿ, ಆ ಸೃಷ್ಟಿಗಳ ಕರ್ತನು ಇಳಿದು ಬಂದು ಮನುಷ್ಯರ ನಡುವೆ ಬರ್ರಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದಾರೆ, ಬರ್ತಾ ಇದಾರೆ.
ಈ ಒಂದು ವಾತಾವರಣ ಇತ್ತು. ಸೈತಾನಿಗೆ ಇಷ್ಟ ಆಗಿಲ್ಲ, ಕೆಡಿಸ್ದ. ಈಗ ದೇವರು ಗೊತ್ತು ಇವ್ರು ಪಾಪ ಮಾಡಿದಾರೆ ಅಂತ, ಆದ್ರೂ ಕೂಡ ಇಳಿದು ಬಂದು ದೇವ್ರು ನಡ್ಕೊಂಡು ಬರ್ತಾ ಇದ್ರೆ ಆ ಸಫಲವನ್ನ ಕೇಳಿ ಇವ್ರು ಏನ್ ಮಾಡ್ರಂತೆ, ಓಡೋಗಿ ಭಯ ಪಟ್ಕೊಂಡು ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡ್ರಂತೆ. ಅದಕ್ಕಿಂತ ಮುಂಚೆ ಭಯ ಇಲ್ಲ, ಯಾವಾಗ ಪಾಪ ಬಂತು ಭಯ ಸ್ಟಾರ್ಟ್ ಆಗ್ತಾ ಇದೆ. ಹಲ್ಲೆಲೂಯಾ. ಇವ್ರು ಓಡೋಗಿ ಬಚ್ಚಿಟ್ಕೊಳ್ತಾ ಇದಾರೆ. ಏ ಆದಮ್ಮ, ಏ ಅವ್ವ ಅಂತ ದೇವ್ರು ಗೊತ್ತಿಲ್ಲ ಪಾಪ ಮಾಡಿದಾರೆ ಅಂತ ಗೊತ್ತು, ಆದ್ರೂ ಕೂಡ ಪ್ರೀತಿ ನೋಡ್ರಿ, ಅದೇ ದೇವ್ರ ಪ್ರೀತಿ ಅಂತ ಹೇಳುದು. ಏ ಆದಮ್ಮ, ಏ ಅವ್ವ ಎಲ್ಲಿದ್ದೀರಿ? ಅವಾಗ ಆ ಮರದ ಕಡೆಯಿಂದ, ದೇವ್ರೇ ನಾವಿಲ್ಲಿದ್ದೀವಿ. ದೇವ್ರು ಹೇಳ್ತಾರೆ, ಯಾಕೆ ನನ್ನ ಮುಂದಗಡೆ ಬರಲ್ವಾ? ಈಗ ಆದಮ್ಮವ, ಇಲ್ಲ ಇಲ್ಲ ನಾ ಬರಕ್ಕಾಗಲ್ಲ, ಇಲ್ಲ ಇಲ್ಲ ನಾ ಬರಕ್ಕಾಗಲ್ಲ. ಯಾಕೆ, ಏನಾಯ್ತು ಅಂತ ದೇವ್ರು ಕೇಳ್ತಾವ್ರೆ. ಅವಾಗ ಆದಮ್ಮವ, ನಾವು ಪಾಪ ಮಾಡ್ಬಿಟ್ಟಿದೀವಿ. ಆದಮ್ಮವಾಗ ದೇವ್ರು ಕೇಳಿದ್ರು, ಏನ್ ಪಾಪ ಮಾಡಿದ್ರಿ? ನೀವ್ ಯಾವ ಹಣ್ಣನ್ನ ತಿನ್ಬೇಡ ಅಂತ ಹೇಳಿದ್ರು ಆ ಹಣ್ಣನ್ನ ತಿಂದ್ಬಿಟ್ವಿ. ಅಯ್ಯೋ, ಯಾವ ಹಣ್ಣನ್ನ ತಿನ್ಬೇಡ ಅಂತ ಹೇಳಿದ್ವೋ ಆ ಹಣ್ಣು ತಿಂದ್ಬಿಟ್ವಿ. ಹಲ್ಲೆಲೂಯಾ. ಆ ವಿಷಯ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮಹತ್ವವಾಗಿ ಬರ್ತದೆ. ಬೈಬಲ್ ಅಲ್ಲಿ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಆ ವಾಕ್ಯಗಳು, ಆ ಮಾತುಗಳೆಲ್ಲ ಬರ್ತದೆ. ಆಗ ದೇವರು ಏನ್ ಮಾಡ್ತಾರೆ, ಸ್ತ್ರೀಗೆ ಶಾಪ ಕೊಡ್ತಾರೆ. ಇದಕ್ಕೆ ಮೇಲೆ ನೀನು ಹೊಟ್ಟೆ ಮುಂದೆ ಬರುತ್ತೆ. ಏನ್ ಬರುತ್ತೆ? ಸುಮ್ನೆ ಬರಲ್ಲ, ಅಯ್ಯ ಅಮ್ಮ ಅಪ್ಪ ಅನ್ಬೇಕು ಡೆಲಿವರಿ ಟೈಮ್ ನಲ್ಲಿ. ಇದು ದೇವ್ರು ಕೊಟ್ಟಂತ ಪನಿಷ್ಮೆಂಟ್. ನೀನ್ ಪ್ರೆಗ್ನೆಂಟ್ ಆಗ್ತೀಯಾ, ಆ ಟೈಮಲ್ಲಿ ಬಹು ವೇದನೆ, ಬಹು ಕಷ್ಟಪಟ್ಟು ನಿನಗೆ ಪ್ರಸವ ಆಗುತ್ತೆ. ಏ ಪುರುಷನೇ, ನಿನ್ ಆಯುಷ್ಕಾಲ ಪೂರ್ತಿ ಬೆವರು ಕಷ್ಟ ಪಡ್ಬೇಕು. ಅದಕ್ಕೆ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಗಂಡ್ಮಕ್ಳು ನೋಡಿದ್ರ ಬಿಸ್ಲು ಏನೋ ನೋಡಲ್ಲ. ಕೆಲಸ ಮಾಡು ಮಾಡು ಮಾಡು, ಎಂತಿನ ಸಾಕು, ಮಕ್ಕಳು ಸಾಕು, ಮದುವೆ ಮಾಡು. ಯಾರೋ ಪುರುಷ ನೋಡಿದ್ರೆ ಗಂಡಸು ಅವ್ನು ಸಾಯೋವರೆಗೂ ದುಡಿಬೇಕು. ಯಾರು ಕೊಟ್ಟಿ ಶಾಪ? ತಿಂದಿದ್ಯಾರು ಫಸ್ಟ್ ಹಣ್ಣು? ನುಂಗಿದ ಅವರು, ನುಂಗಿದ ಅವರು. ಕಾಲ ಪೂರ್ತಿ ಶಿಕ್ಷೆ ಯಾರಿಗೆ? ಹಲ್ಲೆಲೂಯಾ. ಆಮೇಲೆ ಆ ಸರ್ಪಕ್ಕೆ ದೇವ್ರು ಹೇಳಿದ್ರು, ಇನ್ನ ನಿನ್ ಜೀವಮಾನ ಪೂರ್ತಿ ಹೊಟ್ಟೆನಲ್ಲೇ ಹರಿದಾಡ್ತಿ. ಅದಕ್ಕೆ ಮುಂಚೆ ಅದು ಕಾಲುಗಳಿತ್ತು, ಅದಕ್ಕಿಂತ ಮುಂಚೆ ಅದು ಮಾತಾಡ್ತಾ ಇತ್ತು. ದೇವ್ರು ಹೇಳಿದ್ರು, ಇದಕ್ಕೆ ಮೇಲೆ ನೀನು ಕಾಲುಗಳು ನಿನಗಿರಲ್ಲ, ಹೊಟ್ಟೆನಲ್ಲೇ ಹರಿದಾಡ್ತೀಯ, ಹೋಗೋ ಜಾಗದಲ್ಲೆಲ್ಲ ಮಣ್ಣೆ ತಿಂತೀಯ ಅಂತ. ಹಲ್ಲೆಲೂಯಾ. ಮಣ್ಣೆ. ಈಗ ಅವುಗಳಿಗೆ ಕಾಲಿಲ್ಲ, ಹೊಟ್ಟೆನಲ್ಲಿ ಹರಿತದೆ, ಅದರ ಬಾಯಿ ಎಲ್ಲಿರ್ತದೆ? ಮಣ್ಣ ಮೇಲೆ ಇರ್ತದೆ. ನಾಲ್ಗೆ ಬಿಡ್ತು ಅಂತ ಮಣ್ಣು ಟಚ್ ಹಾಗೆ ಆಗುತ್ತೆ. ದೇವ್ರು ಹೇಳೋದು, ನಿನ್ ಜೀವಮಾನ ಪೂರ್ತಿ ಮಣ್ಣೆ ತಿಂತೀಯ ಅಂತ. ಅಂದ್ರೆ ತಪ್ಪು ಕೆಲಸ ಮಾಡ್ರೆ ಮಣ್ಣು ತಿಂತೀಯ ಅಂತ. ಈಗ ಮಣ್ಣು ತಿನ್ನಿಸ್ತಾ ಇದಾರೆ ದೇವ್ರು. ಅವಾಗೆ ಆ ಸರ್ಪ ಬೇರೆ, ಘಟ ಸರ್ಪ, ಅದು ಇವತ್ತು ಇದೆ. ಎಲ್ಲ ದೇವ್ರು ಕಟ್ಟಕ್ಕೆ ಇಕ್ಕಿದ್ದಾರೆ. ಅದು ಲಾಸ್ಟ್ ಬರ್ತದೆ, ದೇವ್ರದ್ದು ಇದು ಮಾಡ್ತಾರಲ್ಲ, ದೇವ್ರ ತಲೆ ಜಜ್ಜಾಕಿದಾರ. ಅಂತ್ಯ ತೀರ್ಪಿದೆ. ಹಲ್ಲೆಲೂಯಾ. ಈ ರೀತಿ ಸರ್ಪಕ್ಕೆ ಶಾಪ ಕೊಟ್ರು, ಕಾಲು ಹೋಯ್ತು, ಹೊಟ್ಟೆನಲ್ಲಿ ಇವತ್ತು ಕೂಡ ಹರಿದಾಡ್ತಾ ಇದೆ. ಆಮೇಲೆ ದೇವ್ರು ಹೇಳಿದ್ರು, ನೀನು ಯಾರು ನೋಡ್ರು ಓಡಿ ಸಾಯಿಸ್ತಾರೆ ಅಂತ. ನೋಡಿದ್ರೆ ಅವ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ? ಅಪ್ಪ ನಾಗಪ್ಪ ಬಂದ್ರು ಅಂತಾರ, ನಾಗಮ್ಮ ಬಂದ್ರು ಅಂತಾರ, ಏನಂತಾರೆ? ಎತ್ರ ಕೋಲ್ ಎತ್ರಲ್ಲ, ಎತ್ರ ಎತ್ರ ಹಾಕ ಹಾಕ ತಲೆ ಮೇಲೆ ಹಾಕ. ದೇವ್ರು ಹೇಳಿದ್ರು, ಈ ಈ ಈ ಸ್ತ್ರೀಯ ಸಂತತಿ ನಿನ್ನ ತಲೆಯನ್ನ ಜಜ್ಜಿತೆ ಅಂತ ವಾಕ್ಯ ಹೇಳ್ತಾರೆ. ನೋಡಿದ್ರ ಫಸ್ಟ್ ಹೊಡ್ರ ಅವಾಗ ಎಲ್ಲಿ ಹೊಡಿಬೇಕು? ಇದೆಲ್ಲ ಬೈಬಲ್ ಅಲ್ಲಿ ವಾಕ್ಯ ಇದೆ, ನಂಬ್ರಿ. ಎಸ್ ಸ್ವಾಮಿ, ಸತ್ಯ. ಅವ್ರು ಬರೋದು ಸತ್ಯ, ಬಂದು ಹೋಗಿರೋದು ಸತ್ಯ, ಮತ್ತೆ ಬರ್ತಾರ ಸತ್ಯ, ನರಕ ಸತ್ಯ, ನಿಜ, ಸ್ವರ್ಗನು ಸತ್ಯ. ನಂಬ್ರಿ. ಬೈಬಲ್ ಅಲ್ಲಿ ಯಾವ ವಾಕ್ಯ ಓದ್ರಿ, ಬೇಗ ಓದ್ರಿ. ಅಂದ್ರೆ ನಿಮ್ಗೆ ಕಣ್ಣು ಕ್ಲಿಯರ್ ಆಗ್ಬೇಕಲ್ಲ, ಇದೆಯೋ ಇಲ್ವೋ ಅಂತ ಹೇಳಿ. ಬೈಬಲ್ ಅಲ್ಲಿ ಏನೇನು ಬರೆಯಲ್ಪಟ್ಟಿದೆ ಪಿನ್ ಟು ಪಿನ್ ಇವತ್ತು ಹಾಗೆ ನಡೀತಾ ಇದೆ. ಹಲ್ಲೆಲೂಯಾ. ಎಲ್ಲಿ ವಾಕ್ಯ ತೆಗೆದು ಓದ್ತಾರೆ? ನಿನಗೂ ಈ ಸ್ತ್ರೀಗೂ, ಕೇಳಿಸ್ಕೊಳ್ರಿ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ದ್ವೇಷ ಇರುವ ಹಾಗೆ ಮಾಡ್ತೇನೆ. ಈಕೆಯ ಸಂತಾನವು ಏನನ್ನ? ನಿನ್ನ ತಲೆಯನ್ನ ಜಜ್ಜುವುದು. ಈಗ ಹಾವು ನೋಡಿದ ತಕ್ಷಣ ಏನ್ ನೋಡಿದ್ದೀರಾ? ಬಾಲ ಹೊಡಿರಿ, ಹೊಟ್ಟೆ ಹೊಡಿರಿ. ಯಾಕೆ? ಅದ್ರ ವಿಷ, ಅದ್ರ ಬಲ, ಅದ್ರ ಆಯುಧ ಇರೋದೇ ತಲೆ ಹತ್ರ.
ನೋಡಿದಿರಾ? ಫಸ್ಟ್ ಆವಾಗ ಏಟ್ ಹಾಕಿದ್ರೆ ತಲೆ ಮೇಲೆನೆ ಹಾಕ್ತಾರೆ. ದೇವ್ರು ಫಸ್ಟ್ ಹೇಳಿರೋದು, ಇವತ್ತು ಹಾಗೆ ನಡೀತಾ ಇದೆ. ಹಲ್ಲೆಲೂಯಾ. ಈಗ ಪಾಪ ಬಂದ್ಬಿಡ್ತು, ದೇವ್ರ ಮಹಿಮೆ ಉಂಟಾಯ್ತು, ಇವ್ರು ದೇವ್ರಿಗೆ ದೂರ ಆಗ್ಬಿಟ್ರು. ಈ ಮಹಿಮೆನ ಇಟ್ಟಿದ್ರಲ್ಲ, ಈ ಮಹಿಮೆ ನಷ್ಟ ಆಯ್ತಲ್ಲ, ಮತ್ತೆ ಆ ಮಹಿಮೆನ ಇಡುದಕ್ಕೋಸ್ಕರವಾಗಿಯೇ ತನ್ನ ಒಬ್ಬನೇ ಮಗನಾಗಿರುವಂತ ಯೇಸುವನ್ನ ಈ ಭೂಲೋಕಕ್ಕೆ ಕಳಿಸಿ ಆ ಮಹಿಮೆಯನ್ನ ಮತ್ತೆ ನಮ್ಮ ಒಳಗಡೆ ಇವತ್ತು ಹಾಗೇ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ದೇವ್ರು ಹೇಳ್ತಾರೆ, ಈ ಮಹಿಮೆಯ ಮೂಲಕ ನಾನು ನಿಮ್ಮ ಹತ್ರ ಲೆಕ್ಕ ಕೇಳ್ತೀನಿ. ಕೆಲವು ಜನರಿಗೆ ಕೃಪೆ ಕೊಟ್ಟಿದ್ದೀನಿ, ಕೆಲವು ಜನರಿಗೆ ಅಭಿಷೇಕ ಕೊಟ್ಟಿದ್ದೀನಿ, ಕೆಲವು ಜನರಿಗೆ ನಾನು ಬಲ ಕೊಟ್ಟಿದ್ದೀನಿ, ಅದ್ರಲ್ಲಿ ನಾನು ಲೆಕ್ಕ ಕೇಳ್ತೀನಿ ಅಂತ ದೇವ್ರು ಹೇಳ್ತಾ ಇದಾರ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋರು. ಪ್ರಸಂಗ ಒಳಗಡೆ ಹೋಗ್ತಾ ಇಲ್ಲ. ಓ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಭಯಂಕರ ಆರಾಧನೆ. ದೇವ್ರು ಇವತ್ತೇ ನಾಳೆ ನೆಕ್ಸ್ಟ್ ತಿಂಗಳಲ್ಲಿ ನಿಮ್ಗೊಂದು ಅಪಾಯಿಂಟ್ಮೆಂಟ್ ಕೊಡ್ತಂದ್ರೆ ಬಂದ್ಬಿಡ್ತದೆ. ಈ ರೀತಿ ಎಲ್ಲ ಪ್ರಸಂಗ ಮಾಡುವಾಗ ಪ್ರೈಸ್ ದಿ ಲಾರ್ಡ್. ದೇವರು ಕೆಲವೊಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಷ್ಟ ಆಗಿರೋದನ್ನ ಅವನು ಇಟ್ಟು ಇವತ್ತು ನಮ್ಮನ್ನು ಸಂಪಾದನೆ ಮಾಡಿದ್ದಾನೆ. ಈಗ ಯೇಸು ಹತ್ರ ಯಾರು ಲೆಕ್ಕ ಕೇಳಿದ್ರೆ ಯೇಸು ನಮ್ಮನ್ನೆಲ್ಲ ತೋರಿಸ್ತಾರೆ, ಇದನ್ನೆಲ್ಲ ಸಂಪಾದನೆ ಮಾಡಿದ್ದೀನಿ. ಈಗ ದೇವರು ನಮ್ಮನ್ನ ಲೆಕ್ಕ ಕೇಳಿದ್ರೆ, ನಮ್ಮನ್ನ ರಕ್ಷಣೆ ಮಾಡಿರುವಂತ, ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಟ್ಟಿರುವಂತ, ನಮ್ಮ ಪಾಪಗಳಿಂದ ಬಿಡಿಸಿರುವಂತ ಯಜಮಾನ ಬಂದು ನಮ್ಮನ್ನ ಲೆಕ್ಕ ಕೇಳುವಾಗ ಏನ್ ಲೆಕ್ಕ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ? ಎಷ್ಟು ಆತ್ಮಗಳನ್ನ ಆದಾಯ ಮಾಡಿದೀವಿ, ಎಷ್ಟು ಆತ್ಮಗಳನ್ನ ನರಕದಿಂದ ಬಿಡಿಸಿದೀವಿ ಅಂತ ಹೇಳಿ ದೇವರಿಗೆ ಲೀಸ್ಕೊಡ್ಲಿಕ್ಕೆ ಸಾಧ್ಯನಾ? ದೇವ್ರ ಲೆಕ್ಕ ಕೇಳ್ತಾನೆ. ದೂರ ದೇಶಕ್ಕೆ ಹೋಗಿದ್ದಾನೆ, ಆ ಯಜಮಾನ ಮತ್ತೆ ಬರ್ತಾನೆ, ನಮ್ಮನ್ನ ಹತ್ರ ಕರ್ತಾನೆ. ನಮ್ಮನ್ನ ಹತ್ರ ಕರೆದ್ಬಿಟ್ಟು ಅವನು ಕೊಟ್ಟಿರೋದನ್ನ ಲೆಕ್ಕ ಕೇಳ್ತಾನೆ. ಏನು ಕೊಟ್ಟವನೋ ಗೊತ್ತಿಲ್ಲ. ಪ್ರಾರ್ಥನೆ ಗಿಫ್ಟ್ ಕೊಟ್ಟಿದ್ದಾನೋ, ಸುವಾರ್ತೆ ಗಿಫ್ಟ್ ಕೊಟ್ಟಿದ್ದಾನೋ, ಅಭಿಷೇಕದ ಗಿಫ್ಟ್ ಕೊಟ್ಟಿದ್ದಾನೋ, ಏನೆಲ್ಲ ದೇವ್ರು ನಮಗೆ ಗಿಫ್ಟ್ ಕೊಟ್ಟಿದ್ದಾನೋ, ತಾಲಂತುಗಳು ಕೊಟ್ಟಿದ್ದಾನೋ, ವರಗಳು ಕೊಟ್ಟಿದ್ದಾನೋ, ಕೃಪೆಯನ್ನು ಕೊಟ್ಟಿದ್ದಾನೋ, ಅವುಗಳನ್ನ ದೇವರು ಲೆಕ್ಕ ಕೇಳ್ತಾನೆ. ನಾವು ಅದನ್ನ ಡಬಲ್ ಮಾಡಬೇಕು. ಎಷ್ಟು ಆತ್ಮಗಳು ನಷ್ಟವಾಗಿ ಹೋಗ್ತಾ ಇದೆ, ಎಷ್ಟೋ ಆತ್ಮಗಳು ನಾಶನದ ಮಾರ್ಗಕ್ಕೆ ಅದು ಹೋಗ್ತಾ ಇದೆ, ಎಷ್ಟೋ ಜನರು ಸತ್ತು ಹೋಗ್ತಾ ಇದ್ದಾರೆ. ಅವುಗಳೆಲ್ಲ ಆತ್ಮ ಲೆಕ್ಕ ಯಾರ್ಲಿ? ಆ ಆತ್ಮಗಳ ಲೆಕ್ಕ ದೇವ್ರು ನಮ್ಮನ್ನು ಕೇಳ್ತಾರೆ. ಇದೋ ಅವ್ನು ನಷ್ಟ ಆಗ್ತದೆ, ಇದೋ ಇವ್ ನಷ್ಟ ಆಗ್ತದೆ, ನೀನು ನೋಡ್ಕೊಂಡಿದ್ದೆ, ಯಾಕೆ ಹೋಗಿ ನನ್ನ ಕುರ್ತು ಹೇಳಿಲ್ಲ? ಯಾಕೆ ನರಕ ಸೊರೆದು ಕುರ್ತು ನೀನು ಹೇಳಿಲ್ಲ? ನೀನ್ ಹೇಳಿದ್ರೆ ಅವ್ರು ತಪ್ಪಿಸ್ಕೊಳ್ತಾ ಇದ್ರು. ದೇವ್ರ ಲೆಕ್ಕ ಕೇಳೋ ಸಮಯ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ದೇವ್ರು ಸುಮ್ಮನೆ ಬಿಡಲ್ಲ. ದೇವ್ರು ಪ್ರತಿಯೊಬ್ಬರ ಲೆಕ್ಕ ಕೇಳ್ತಾನೆ. ದಿಸಕ್ಕೆ ಎಷ್ಟು ಜನಕ್ಕೆ ದೇವ್ರ ಬಗ್ಗೆ ಹೇಳಿದೆ? ದಿಸಕ್ಕೆ ಎಷ್ಟು ಜನಕ್ಕೆ ನಿನ್ನ ಆತ್ಮ ಆದಾಯ ಮಾಡಿದೆ? ಎಷ್ಟು ಜನರನ್ನ ಕತ್ತಲೆ ಮಾರ್ಗದಿಂದ ಬಿಡಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸಿದೆ, ಸತ್ಯದ ಮಾರ್ಗದಲ್ಲಿ ನಡೆಸಿದ ದೇವ್ರ ಲೆಕ್ಕ ಕೇಳ್ತಾನೆ. ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಿ? ನೀವು ಸಿದ್ಧವಾಗಿದ್ದೀರಿ ಲೆಕ್ಕ ಕೊಡ್ಲಿಕ್ಕೆ? ಇವತ್ತು ಮನ ತಿರುಗು, ಇವತ್ತು ಮನ ತಿರುಗು, ಇವತ್ತು ಒಪ್ಪಿಸಿಕೊಡು. ಹೇಳು, ದೇವ್ರೆ, ಇದಕ್ಕೆ ಮೇಲೆ ನೀನು ನನಗೆ ಕೊಟ್ಟರೆ ಕೃಪೆಯನ್ನ ನಾನು ಆದಾಯ ಮಾಡ್ತೀನಿ. ಇವತ್ತಕ್ಕೆ ಮೇಲೆ ಸ್ವಾಮಿ ನೀವು ನನಗೇನು ಕೊಟ್ಟಿದ್ರೆ ಅದನ್ನ ಡಬಲ್ ಮಾಡ್ತೀನಿ, ನಾನು ನಿಮ್ಗೆ ಲೆಕ್ಕ ಕೊಡ್ತೀನಿ. ಎಲ್ಲರೂ ಒಪ್ಪಿಸಿಕೊಡ್ರಿ. ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನೀವು ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಂದೊಂದು ಭಾಗ ನೀವು ಮಾತಾಡಿದಕ್ಕೆ ಸ್ತೋತ್ರ. ನೀವು ಲೆಕ್ಕ ಕೇಳ್ತೀರಿ, ನಾವು ಆದಾಯ ಮಾಡಬೇಕು, ಲೆಕ್ಕ ನಾವು ನಿಮ್ಗೆ ಒಪ್ಪಿಸ್ಬೇಕು. ಅದಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿಯೂ ಜಾಣರನ್ನಾಗಿಯೂ ಲೆಕ್ಕ ಕೊಡುವಂಥವ್ರನ್ನಾಗಿಯೂ ಸಂಪಾದನೆ ಮಾಡುವಂಥವ್ರನ್ನಾಗಿಯೂ ನಮ್ಮನ್ನ ಮಾರ್ಪಡಿಸ್ರಿ. ಸಂಪಾದನೆ ಮಾಡ್ಲಿಕ್ಕಾಗದೆ, ಡಬ್ಬಲ್ ಹೆಚ್ಚಾಗಿ ಮಾಡ್ಲಿಕ್ಕಾಗದೆ ನಮ್ಮ ಜೀವಿತ ಹಾಗೆ ಇರುವ ಹಾಗೆ ಮಾಡ್ತಾ ಇರುವಂತ ತಡೆಗಳು, ಕಟ್ಟುಗಳು, ಬಂಧನಗಳು ಯೇಸುವಿನ ನಾಮದಲ್ಲಿ ಒಡಿಲಿ. ಆ ಕಟ್ಟುಗಳು ಒಡಿಲಿ, ಆ ಬಂಧನಗಳು ಬಿಚ್ಚಲ್ಪಡಲಿ. ದೇವರ ಕಾರ್ಯ ಬಲವಾಗಿ ನಡೀಲಿ, ಶುಭ ಉಂಟಾಗಲಿ, ಬಿಡುಗಡೆ ಆಗಲಿ. ಮಹಿಮೆ ನಿಮಗೆ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಕರ್ತನ ಹೆಸರಿನಲ್ಲಿ ಬರೋವರಿಗೆ ಆಶೀರ್ವಾದ ಅಂತ ಹೇಳಿ ದೇವರು ಈ ಮಕ್ಕಳಿಗೆ ಆಶೀರ್ವಾದವಾಗಲಿ. ಎಷ್ಟೋ ಜನರು ಕೆಟ್ಟ ಮಾರ್ಗದಲ್ಲಿ, ಕತ್ತಲೆಯ ಮಾರ್ಗದಲ್ಲಿ, ಶಾಪದ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ ಇದ್ದಾರೆ. ಅವರಿಗೆ ಸತ್ಯ ಹೇಳಿ ಬೆಳಕಿನ ಕಡೆ ಕರ್ಕೊಂಬರ ಕೃಪೆ ಮಾಡ್ರಿ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಆಡಳಿತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧರುಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ.
ಅಲೇಲೂಯ, ಅಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್.